ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ, ಪೂಜ್ಯ ಮೂಲ ಗುರುಪಾದ, ಮಂತ್ರ ಮೂಲ ಗುರುವಾಕ್ಯಂ, ಮುಕ್ತಿ ಮೂಲ ಗುರುಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂಥ ಕೈವಲ್ಯ ಪದ್ಧತಿ ಒಳಗೆ ಶಿವಕಾರುಣ್ಯ ಸ್ಥಳ ನಡೆದಂಥದ್ದು. ಇವಾಗ 22ನೆಯ ಪದವನ್ನು ಇವತ್ತು ನಾವು ಹೇಳಬೇಕಾಗ್ತದೆ. ಪದ್ಯವನ್ನು 21ನೇ ಪದ್ಯದಲ್ಲಿ ಕೊನೆಯ ಒಂದು 2 ನುಡಿ ಅದಾವ ಹೇಳಬೇಕಾಗ್ತದೆ. 21ನೆಯ ಪದ. ಕರುಣಿಸು ಕಾಡದೆನ್ನುವನು ಬಂದು ಶರಣು ಹೊಕ್ಕೆನು ಶಂಕರ ನಿನ್ನ ಅನ್ನುವಂಥ ವಿಚಾರ. ಯಾಕಂದ್ರೆ ಹೇ ಪರಮಾತ್ಮನೇ, ಶಂಕರ ಅಂದ್ರೆ ಪರಮಾತ್ಮ ಅಂದ್ರೆ ಇಲ್ಲಿ ಸುಖವನ್ನು ಉಂಟು ಮಾಡುವಂಥ ಪರಮಾತ್ಮನೇ, ನಿನಗೆ ನಾನು ಶರಣು ಹೊಕ್ಕೇನು, ನಿನ್ನ ಸನ್ನಿಧಿಗೆ ಬಂದು ನಾನು ಮೊರೆ ಹೊಕ್ಕಿದ್ದೇನೆ, ನನ್ನನ್ನು ಕಾಡದೆ, ನನಗೆ ತೊಂದರೆ ಕೊಡದೇನೆ, ನನ್ನನ್ನು ಕೃಪೆ ಮಾಡಪ್ಪ ಅಂತ ಹೇಳುವಂಥದ್ದು ಹೇಳ್ತಾರೆ. ನನ್ನನ್ನು ಕಾಡಬೇಡ ಅನ್ನುವಂಥದ್ದು ಒಂದು ವಿಚಾರ ನನ್ನ ಈ ಭಕ್ತಿಯಿಂದ ಕೇಳ್ಕೊಳ್ಳುವಂಥದ್ದಕ್ಕಾಗಿ ಒಬ್ಬರು ಮಹಾತ್ಮರು ಬರೀತಾರೆ, ಹೇಳ್ತಾರೆ. ನೊಂದು ಬೆಂದು ನಿನ್ನಲ್ಲಿಗೆ ಬಂದೆ, ನೋವಿನ ಕಂಬನಿ ಕಾಣಿಕೆ ತಂದೆ, ನೊಂದು ಬೆಂದು ನಿನ್ನಲ್ಲಿಗೆ ಬಂದೆ, ನೋವಿನ ಕಂಬನಿ ಕಾಣಿಕೆ ತಂದೆ, ಭವಬಾಧೆ ನೀಗಿಸು ನೀ ಇನ್ನು ಮುಂದೆ, ಬಳಲಿಸಬೇಡ ಓ ನನ್ನ ತಂದೆ. ಎಷ್ಟು ಅದ್ಭುತವಾಗಿ ಭಕ್ತ ತನ್ನ ಮನದಾಳದಿಂದ ಭಗವಂತ ಕೇಳ್ಕೊಳ್ಳುವಂಥ ವಿಚಾರ ಇಲ್ಲಿ ಕೂಡ ಹೇಳ್ತಾನಪ್ಪ ಪರಮಾತ್ಮ. ನಾನು ಭಾಳಷ್ಟು ಜನ್ಮಾಂತರದಲ್ಲಿ ಕಷ್ಟ ಮಾಡ್ಕೊಂಡು ಬಂದಿದ್ದೀನಿ, ಭಾಳಷ್ಟು ಕಷ್ಟ ಅನುಭವಿಸಿದ್ದೀನಿ, ಇವಾಗ ನನ್ನನ್ನು ಪಾರು ಮಾಡ್ತಂದೆ ಅಂತ ನಿನ್ನ ಪಾದಕ್ಕೆ ಶರಣಾಗತನಾಗಿದ್ದೀನಿ ಅಂತ ಹೇಳುವಂಥ ವಿಚಾರ. ಅದನ್ನು ಹೇಳ್ಕೊಂಡು ಬಂದು, ನಿನ್ನೆ ಕೂಡ ಈ ತನು ಧನ ವನಿತಾದಿ ವಿಷಯಗಳ ಅಭಿವೃದ್ಧಿ ಜನಿಸುವುದಂತೆ ನಿನ್ನೆ ನಿಜಾಂಗ್ರಿ ವನಜದೋಳಿ ಮತಿಗೆ ಅನುರಾಗವ ನೀನಿತ್ತು ಎನಗ ಅಭಯಂಗೂಡು ಪುರಮಥನ ಅನ್ನುವಂಥದ್ದನ್ನು ಹೇಳ್ತಾರೆ. ಯಾಕಂದರೆ ನನಗೆ ಯಾವ ರೀತಿ ಅಂತಂದ್ರೆ ಅನುರಾಗವಿತ್ತು ನನಗೆ ಪ್ರೀತಿಯಿಂದ ಈ ಶರೀರದ ಮೇಲೆ, ಈ ದುಡ್ಡು ಆಸ್ತಿ ಅಂತಸ್ತು ಹೆಂಡತಿ ಮಕ್ಕಳು ಇವೆಲ್ಲವುಗಳ ಮೇಲೆ ನಾನು ಹೆಂಗೆ ಪ್ರೇಮ ಇಟ್ಟಿದ್ದೀನಿ, ಯಾವ ರೀತಿ ಮೋಹ ಮಾಡ್ತೀನಿ, ಭಾಳಷ್ಟು ಪ್ರೀತಿಯಿಂದ ನಾನು ನೋಡ್ಕೊಳ್ತೀನಿ ಇದ್ರ ಮೇಲೆ ಇಟ್ಟಂಥ ಭಾವ ನನಗಿದನ್ನು ತಿರುಗಿಸಿ ನಿನ್ನ ಪಾದ ಕಮಲಗಳಲ್ಲಿ ಕೊಡಪ್ಪ ನನಗಂತ ಕೇಳ್ಕೊಳ್ತಾನೆ ನೋಡ್ರಿ ಭಕ್ತನಾದಂಥ. ಜನ್ಮಾಂತರದಲ್ಲಿ ಇಟ್ಕೊಂಡು ಬಂದಿದ್ದೀನಿ ಇವ್ರ ಮೇಲೆ, ಈ ಶರೀರದ ಮೇಲೆ ಇಡುವಂಥದ್ದಾಗಿರ್ಬೋದು, ಆಮೇಲೆ ಹೆಂಡತಿ ಮಕ್ಕಳು ಸಂಸಾರ ಇದ್ರ ಮೇಲೆ ಎಲ್ಲ ಇಟ್ಕೊಂಡು ನಾನು ಇಂಥ ಒಂದು ಕಷ್ಟಕ್ಕೆ ಗುರಿಯಾಗಿದ್ದೀನಿ. ಇವಾಗ ಆ ಪ್ರೀತಿಯನ್ನು ತೆಗೆದು, ಆ ಪ್ರೇಮವನ್ನು ತೆಗೆದು, ಅಲ್ಲಿಟ್ಟಂಥ ಒಂದು ಪ್ರೀತಿ ಪ್ರೇಮ ಆ ಮನಸ್ಸನ್ನು ನನಗೆ ನಿನ್ನ ಪಾದದಲ್ಲಿ ಕೊಡಪ್ಪ ಅಂತ ಕೇಳ್ತಾ ಇದ್ದಾನೆ. ಇವತ್ತು ನಾವು ಇಷ್ಟೆಲ್ಲ ವಿಷಯಗಳ ಮಧ್ಯೆ ನಾವು ಇವತ್ತು ಬಂದು ಒಂದು ಅರ್ಧ ಗಂಟೆ ಕೂಡುವಂಥ ಶಕ್ತಿ ಕೊಟ್ಟಿದ್ದಾನಲ್ಲ ಭಗವಂತ. ನಾವು ಭಾಳಷ್ಟು ಪುಣ್ಯಾತ್ಮರು ಅನ್ಬೇಕು, ಪುಣ್ಯವಂತರು ಅನ್ಬೇಕು. ಅದಕ್ಕೆ ಭಕ್ತನಾದವನು ಕೇಳಕತ್ತಾನ, ಅಪ್ಪ ನಿನ್ನ ಪಾದ ಕಮಲಗಳಲ್ಲಿ ನನಗೆ ಭಕ್ತಿಯನ್ನು ಕೊಡೋ ತಂದೆ ಅಂತ ಕೇಳ್ಕೊಳ್ಳುವಂಥದ್ದು. ಈ ಮುಂದಿನ 3ನೇ ನುಡಿಯಲ್ಲಿ ಕೇಳ್ತಾರ, ಇನ್ನು ನನ್ನ ದುಷ್ಟತನವನ್ನು ನೋಡದೆ ನನ್ನನ್ನು ಕಾಪಾಡು ಹೇಳ್ತಾರೆ. ಯಾಕಂತಂದ್ರೆ ನನ್ನ ದುಷ್ಟತನವನ್ನು ನೋಡದೆ ನನ್ನನ್ನು ಕಾಪಾಡುವಂಥ ಭಕ್ತನಾದಂಥ ಪರಮಾತ್ಮನನ್ನು ಕೇಳಿಸ್ತಾನೆ. ಈ ಮಾತು ದಾಸರು ಕೂಡ ಹೇಳಿದ್ದಾರೆ ಒಂದು ಮಾತಿನಲ್ಲಿ. ಯಾವುದಂದ್ರೆ, ಎನಗೂ ಆಣೆ ರಂಗ ನಿನಗೂ ಆಣೆ,
ಎನಗೂ ನಿನಗೂ ಇಬ್ಬರಿಗೂ ಭಕ್ತರಾಣೆ. ಯಾಕೆ ಅಲ್ಲಿ ಹೇಳ್ತಾರೆ, ಶಿಷ್ಟರ ಸಂಗವ ಮಾಡದಿದ್ದರೆ ಎನಗೆ ಆಣೆ ರಂಗ, ಶಿಷ್ಟರ ಸಂಗವ ಮಾಡದಿದ್ದರೆ ಎನಗೆ ಆಣೆ ರಂಗ, ದುಷ್ಟರ ಸಂಗವ ಬಿಡಿಸದಿದ್ದರೆ ನಿನಗೆ ಆಣೆ ಎನಗೂ ಆಣೆ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಭಾಳಷ್ಟು ವಿಚಾರದಲ್ಲಿ ಮಹಾತ್ಮರು ಕೂಡ ಇದನ್ನೇ ಹೇಳಿದಂಥದ್ದು. ಅದಕ್ಕೆ ಹೇಳ್ತಾರೆ ಇಲ್ಲಿ ಏನಂತ ಹೇಳ್ತಾರೆ ಅಂದ್ರೆ, ಅದನ್ನು ಬಿಡಿಸುವಂಥವು ನೀನೇ ಇದೆ, ಅದು ನಿನ್ನ ಕೈಯಲ್ಲೇ ಐತಪ್ಪ ಅದನ್ನು ಬಿಡಿಸುವಂಥದ್ದು, ಆ ದುಷ್ಟರ ಸಂಘವನ್ನು ಬಿಡಿಸುವಂಥದ್ದಾಗಿರ್ಬೋದು. ಮತ್ತು ಯಾವ ರೀತಿ ಹೇಳ್ತಾರೆ, ಯಾಕಂದ್ರೆ ದುಷ್ಟತನವನ್ನು ನೋಡದೆ ನನ್ನನ್ನು ಕಾಪಾಡು ಅನ್ನುವಂಥದ್ದು ಭಕ್ತನಾದಂಥ ಪರಮಾತ್ಮನ ಹತ್ರ ಕೇಳ್ಕೊಳ್ಳುವಂಥದ್ದು. 3ನೇ ನುಡಿಯಲ್ಲಿ ಹೇಳ್ತಾರೆ, ಶಿಶುವಿನ ದುರುಳತೆಯನ್ನು ಸೈರಿಸಿ ಪಿತನೊಸೆದು ಮುದ್ದಿಸಿ ಲಾಲಿಸುವಂತೆ ಮುಸುಕಿ ದುರ್ಗುಣ ವಿರಲೆಣಿಸದೆ ಮನ್ನಿಸು ಬಿಡದೆನ್ನನು ಉಮಾರಮಣ ಅಂತ ಹೇಳ್ತಾರೆ. ಉಮಾರಮಣ ಬಿಡದೆ ಎನ್ನನು ಉಮಾರಮಣ. ಉಮಾರಮಣ ಅಂದ್ರೆ ಪಾರ್ವತಿಗೆ ಪತಿಯಾದಂಥ ಪರಮಾತ್ಮನೇ. ಈ ಪರಮಾತ್ಮ ನನ್ನನ್ನು ಏನಾದರೂ ನನ್ನಲ್ಲಿ ನೋಡ್ರಿ, ಯಾಕಂದ್ರೆ ದುಷ್ಟತನ ಬಿದ್ದರೆ ಅದನ್ನೆಲ್ಲ ಕ್ಷಮಿಸಿ, ನನ್ನಲ್ಲಿ ಏನಾದರೂ ಒಂದು ದುಷ್ಟ ಗುಣಗಳಿದ್ರೆ, ದುಷ್ಟತನ ಇದ್ದರೆ ಅದನ್ನು ನನ್ನನ್ನು ಕ್ಷಮಿಸಪ್ಪ, ನನ್ನ ಮೇಲೆ ಕೃಪೆ ಮಾಡು. ಯಾಕಂದರೆ ನಾನು ಶಿಶು, ನಾನು ಸಣ್ಣ ಮಗು ಇದ್ದಂಗಪ್ಪ ನಿನಗೆ. ಅದಕ್ಕೆ ನೀನು ತಂದೆ ಇದೆ, ನಾನು ಮಗು ಅದೀನಿ, ನೀ ತಂದೆ ಇದೆ. ಈಗ ಮಗು ಸಣ್ಣವನಿದ್ದಾಗ ಬೇಕಾದಷ್ಟು ದುಷ್ಟ ಕೆಲಸಗಳನ್ನು ಮಾಡ್ತದೆ. ಅದು ಮಾಡಿದರೂ ಕೂಡ ತಂದೆ ಆದಂಥವನು ಅವುಗಳನ್ನು ನೋಡ್ತಾನೆ ಅಂದ್ರೆ ನೋಡಂಗಿಲ್ಲ. ಭಾಳಷ್ಟು ಮಾಡಬಾರ್ದಂಥ ಇವು ದುಷ್ಟ ಕೆಲಸಗಳನ್ನು ಮಾಡ್ತಿರ್ತದೆ ಆ ಶಿಶು ಆದದ್ದು. ಅದಕ್ಕೆ ತಂದೆ ಆದಂಥವನು ಅವುಗಳನ್ನು ನೋಡಿದೆ ಮತ್ತು ಆ ಮಗುವನ್ನು ಎತ್ತಿಕೊಂಡು ಹೆಂಗೆ ಮುದ್ದಾಡ್ತಾನೆ, ಅದಕ್ಕೆ ಇಲ್ಲಿ ಮುದ್ದಾಡಿಸ್ತಾ ಅದನ್ನೇ ಪ್ರೇಮದಿಂದ ಅಪ್ಪಿಕೊಡ್ತಾನಲ್ಲ, ಆ ಮಗು ಏನೇ ಮಾಡಿದ್ರು ಕೂಡ ಮತ್ತು ಪ್ರೀತಿಯಿಂದ ಅದನ್ನು ಎತ್ಕೊಂಡು ಮುದ್ದಾಡಿ ಮತ್ತು ಅಪ್ಪಿಕೊಡ್ತಾನೆ, ಪ್ರೇಮದಿಂದ ಅಪ್ಪಿಕೊಡ್ತಾನಲ್ಲ. ಹಾಗೆ ಶಿಶುವಾಗಿದ್ದಂಥ ನಾನು ನನ್ನ ದುಷ್ಟತನವನ್ನೆಲ್ಲ ಸಹಿಸಿಕೊಂಡು ನನ್ನನ್ನು ಕಾಪಾಡಪ್ಪ ಅಂತ ಭಕ್ತನಾದಂಥ ಪರಮಾತ್ಮಗೆ ಕೇಳಿಕೊಡ್ತಾ ಇದ್ದಾನೆ. ಇಲ್ಲಿ ಕೂಡ ಭಾಳಷ್ಟು ಅದ್ಭುತ ವಿಚಾರಗಳನ್ನು ಕೇಳ್ತಾ ಇದ್ದಾನೆ. ನಾನು ಏನೇ ಮಾಡಿದರೂ ಕೂಡ ನನ್ನ ಬಳಿ ಇಂಥ ದುಷ್ಟತನ ಆದಂಥ ನೋಡ್ಕೊಳ್ಬೇಡ. ಸಣ್ಣ ಮಗು ಎಷ್ಟೇ ಮಾಡಿದರೂ ಕೂಡ ತಂದೆ ಪ್ರೀತಿಯಿಂದ ಎತ್ತುಕೊಳ್ತಾನಲ್ಲ, ಹಂಗೆ ನನ್ನನ್ನು ಎತ್ತುಕೋ ಅಂತ ಹೇಳುವಂಥ ವಿಚಾರ. 4ನೆಯ ನುಡಿಯಲ್ಲಿ ಹೇಳ್ತಾರೆ, ಇನ್ನು ಮಹಾಪಾಪಿಯಾಗಿದ್ದಾನೆ, ಇವನಿಗೆ ಹೆಂಗೆ ಕೃಪೆ ಮಾಡ್ಬೇಕಂತ ತಿಳಿದು ನನ್ನನ್ನು ತ್ಯಾಗ ಮಾಡಬೇಡಪ್ಪ, ನನ್ನ ಮೇಲೆ ಕರುಣಿಸು ಅಂತ ಮುಂದಿನ ಪದದಿಂದ ಹೇಳ್ತಾರೆ. ಯಾಕಂದ್ರೆ ಕಲುಷ ವಡಿಸಿದವನು ಎಂದುರೇ ನೀನೆನ್ನ ನುಡಿಯಲಹುದೆ, ನಿನ್ನಯ ನೆನಹು ತೊಲಗಿಸದ ಅಘಮೊಂದಿಲ್ಲದರಿಂದ ಎನಗೊಲಿದು ಸಲುಹು ಸಾರಿದೆನ ಭಾವ ಅಂತ ಹೇಳ್ತಾರೆ ಅವರು. ಅಭಾವ ಅಂದರೆ ಜನನ ರಹಿತನಾದಂಥ ಏ ಪರಮಾತ್ಮನೇ. ಇಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ, ಪರಮಾತ್ಮನೇ ಇದು ಮಹತ್ವ. ಯಾಕಂದರೆ ಬಹಳಷ್ಟು ದೊಡ್ಡ ಪಾಪದ ಕೆಲಸಗಳನ್ನು ಮಾಡಿದ್ದೇನಂತ ತಿಳ್ಕೊಂಡು ನನ್ನನ್ನು ಬಿಡಬೇಡ, ಬಿಡಬಹುದೇ? ಯಾಕಂದರೆ ನಿನ್ನ ಸ್ಮರಣೆಯೇ ಕೆಡಿಸದೇ ಇದ್ದಂಥ ಪಾಪವೇ ಇಲ್ಲ. ನಿನ್ನ ಸ್ಮರಣೆ ಒಂದು ಆದರೆ ಸಾಕು, ಎಂಥ ಪಾಪ ಆದರೂ ಕೂಡ ನಿವೃತ್ತಿ ಆಗ್ತದೆ ನಿನ್ನ ಸ್ಮರಣೆಯಿಂದ. ಅಂದರೆ ನಿನ್ನ ಸ್ಮರಣೆ ಮಾತ್ರದಿಂದ ಸಕಲ ಪಾಪಗಳು ನಷ್ಟ ಆಗಿ ಹೋಗ್ತಾವ. ಅಷ್ಟು ಒಂದು ನಿನ್ನ ನಾಮದಲ್ಲಿ ಶಕ್ತಿ ಐತೆ. ಅದಕ್ಕೆ ನೀನು ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು. ನಿನ್ನ ನಾಮದಲ್ಲಿ ಭಾಳಷ್ಟು ಶಕ್ತಿ ಐತಪ್ಪ, ಎಷ್ಟೋ ಪಾಪಗಳನ್ನು ನಿವೃತ್ತಿ ಮಾಡುವಂಥ ಶಕ್ತಿ ಐತೆ ಅನ್ನುವಂಥ ಈ ಕಾರಣದಿಂದ ನನ್ನನ್ನು ಪ್ರೇಮಪೂರ್ವಕವಾಗಿ ರಕ್ಷಿಸು ಅಂತ ಕೂಗಿ ಬೇಡ್ಕೊಳ್ತಾನೆ ಭಕ್ತನಾದಂಥವ. ಯಾಕಂದರೆ ನೀನು ಜನನ ಮರಣಗಳಿಂದ ರಹಿತನಾದಂಥವು, ನಿನಗೆ ಹುಟ್ಟಿಲ್ಲ, ಸಾವಿಲ್ಲ, ಇಂಥ ಕಷ್ಟಗಳು ನಿನಗಿಲ್ಲ. ನಾನು ಹೆಂಗದೀನಿ, ಜನನ ಮರಣ ಸಹಿತವಾಗಿದ್ದೀನಿ, ನನಗೆ ಭಾಳಷ್ಟು ಕಷ್ಟಗಳು ಅದಾವ ಅನ್ನುವಂಥದ್ದನ್ನು ಭಕ್ತನಾದಂಥವ ಕೇಳ್ಕೊಳ್ತಾ ಇದ್ದಾನೆ. 5ನೇ ನುಡಿಯಲ್ಲಿ ಕೇಳ್ತಾರೆ, ಸಜ್ಜನರು ಬಡವರ ಇಷ್ಟಾರ್ಥಗಳನ್ನು ಕೊಟ್ಟು ಅವರನ್ನು ಹೆಂಗೆ ರಕ್ಷಿಸ್ತಾರೋ ಹಂಗೆ ನನ್ನನ್ನು ರಕ್ಷಣೆ ಮಾಡೋಂತ ಕೇಳ್ಕೊಳತ್ತಾನಂತ ಇಲ್ಲಿ ಹೇಳ್ತಾರೆ. ಯಾಕಂತಂದ್ರೆ ಭಾಳಷ್ಟು ಅದ್ಭುತವಾಗಿ ಹೇಳ್ತಾರೆ. ಯಾಕಂದ್ರೆ ಬಡವರನ್ನು ಈಕ್ಷಿಸುತ್ತಾ ಅವರುಚಿತವನು ನುರೆ ನಡೆಸುವರೊಲಿದು ಸಜ್ಜನರೆಲ್ಲ ಪಡವಿಗೆ ದೀನ ನೆನೆಸಿದನ್ನ ನದಿಕ ನೀ ನೆಡೆಬಿಡದಿರು ಗುರು ಶಂಭುಲಿಂಗ ಅಂತ ಕೇಳ್ಕೊಳುವಂಥದ್ದು.
ಯಾಕಂದ್ರೆ ಗುರು ಶಂಭುಲಿಂಗ ಅಂದ್ರೆ ಸದ್ಗುರುನಾಥನಾಗಿ ಸುಖವನ್ನು ಉಂಟು ಮಾಡುವಂಥ ಪರಮಾತ್ಮನೇ. ಬಡವರನ್ನು ಅಂದ್ರೆ ಈ ಏನೂ ಇರೋಂಗಿಲ್ಲ ನೋಡ್ರಿ, ಆ ರೀತಿಯಾಗಿ ಬಡವರು ಮತ್ತು ಈಕ್ಷಿಸುತ್ತಾ ನೋಡುತ್ತಾ ನೋಡ್ರಿ ಪರಮಾತ್ಮ ಜಗತ್ತಿನಲ್ಲಿ ಸತ್ಪುರುಷರಾದಂಥವ್ರು ಬಡವರನ್ನು ಕಂಡು, ಶ್ರೇಷ್ಠವಾದಂಥವ್ರು ಸತ್ಪುರುಷರು ಬಡವ್ರನ್ನ ಕಂಡು ಪ್ರೇಮದಿಂದ ಅವ್ರಿಗೆ ಬೇಕಾದ ಅನುಕೂಲತೆಗಳನ್ನ ಮಾಡಿಕೊಡ್ತಾರೆ, ಬಡವರಿಗೆ ಮಾಡಿಕೊಡ್ತಾರೆ. ಅವ್ರ ಕೈಲಿ ಆಗಂಗಿಲ್ಲ ಮಾಡ್ಕೊಳಕ್ಕೆ, ಅಟ್ಲೀಸ್ಟ್ ಇಷ್ಟಾರ ಮಾಡಿಕೊಡೋಣ ಅಂತನ್ನುವಂಥ ದೃಷ್ಟಿಯಲ್ಲಿ ಬಡವರಿಗೆ ಇವರು ಸತ್ಪುರುಷರಾದಂಥವ್ರು ಕೊಡ್ತಾರೆ, ಅನುಕೂಲತೆಗಳನ್ನು ಮಾಡಿಕೊಡ್ತಾರೆ. ನಾನು ಬಡವನಾಗಿದ್ದೀನಪ್ಪ ಈಗ ನೋಡ್ರಿ, ಎಂಥ ಬಡವ ಅಂತ ಹೇಳ್ತಾ ಇದ್ದಾನೆ. ಯಾರು ಇಂಥದನ್ನು ಯಾರು ಬಡದಾಡಿದ್ದನ್ನು ಪಡ್ಕೊಳಂಗಿಲ್ಲ, ಆತನೇ ಬಡವ. ಬೇಕಾದಂಥ ಈ ಜಗತ್ತಿನಲ್ಲಿ ಭೋಗದ ವಸ್ತುಗಳಿಂದ ಬೇಕಾದಷ್ಟು ಶ್ರೀಮಂತ ಅದನ್ನಂದ್ರೂ ಕೂಡ ಈ ಪರಮಾರ್ಥ ಒಂದು ವಿಚಾರದಲ್ಲಿ, ಮಹಾತ್ಮರ ಒಂದು ವಿಚಾರದಲ್ಲಿ ಆತ ಬಡವನೇ. ಅದಕ್ಕೆ ಹೇಳ್ತಾರೆ, ನಾನು ಬಡವನಾಗಿದ್ದೀನಪ್ಪ, ನೀನು ಸತ್ಪುರುಷನಾಗಿರ್ತೀವಿ. ಇಂಥ ಒಂದು ಅದ್ಭುತ ಮಾತು ನೋಡ್ರಿ. ಯಾಕಂದ್ರೆ ನಾನು ಬಡವದೇನಪ್ಪ, ನೀನು ಸತ್ಪುರುಷನಾಗಿದ್ದೀನಿ. ನಿನ್ನಂಥ ಧನಿಕ ಸತ್ಪುರುಷ ಜಗತ್ತಿನಲ್ಲಿ ಯಾರೂ ಇಲ್ಲ. ನೀನು ದೊಡ್ಡ ಶ್ರೀಮಂತಿದಿ, ಧನಿಕನಾದಂಥವನಿದೆ ನೀನು. ಜಗತ್ತಿನಲ್ಲಿ ನಿನ್ನಂಗೆ ಯಾರಿಲ್ಲ ಶ್ರೀಮಂತರು, ನನ್ನಂಥ ಬಡವರು ಯಾರಿಲ್ಲ ನೋಡ್ರಿ. ನನ್ನಂಥ ಬಡವನೂ ಯಾರಿಲ್ಲ, ನಿನ್ನಂಥ ಶ್ರೀಮಂತನೂ ಯಾರಿಲ್ಲ. ಅದರಿಂದ ನನ್ನ ಮೇಲೆ ಕೃಪೆ ಮಾಡು, ನನ್ನನ್ನು ಅಗಲದೆ ಇರೆಂದು ನಿನ್ನನ್ನು ಶರಣು ಹೋಗಿದ್ದೀನಿ. ನನ್ನನ್ನು ಅಗಲದೆ ನೀನು ಇರು ಅಂತ ನಾನು ಶರಣು ಬಂದಿದ್ದೀನಪ್ಪ. ಅದರಿಂದ ಶಂಕರ ನನ್ನ ಮೇಲೆ ಕೃಪೆ ಮಾಡು ಅಂತ ಭಕ್ತನಾದವ ಕೇಳ್ಕೊಳ್ತಾನೆ ಇದ್ದಾನೆ. ಸುಮ್ಮ ಕುಂತು ಕೇಳಾಕತ್ತೇನ ಪರಮಾತ್ಮ, ಏನೇನು ಹೇಳ್ತೀನಿ ನಿನ್ನ ಮನಸ್ಸಿನಾಗ ಎಲ್ಲವನ್ನು ಹೇಳಕು ಅಂತ ಸುಮ್ಮ ಕೈ ಕಟ್ಕೊಂಡು ಕೂತ್ಕೊಂಡಿದ್ದಾನೆ. ಮತ್ತು ಇಲ್ಲಿ ಹೇಳ್ತಾರೆ ಮುಂದಿನ ಪದದಲ್ಲಿ ಭಕ್ತನಾದಂಥ ಪರಮಾತ್ಮನ ಗುಣದೋಷಗಳ ನೆನೆಸದ ವರ್ಣನೆಯನ್ನು ಮಾಡ್ತಾನೆ. ಏನು ಹೇಳ್ತಾರ 22ನೇ ಪದ ನೋಡ್ರಿ. ನಿನ್ನೊಳವ ಸುಗುಣವಿಹುದು ವಿಚಾರಿಸಿ ನೋಡದೆನ್ನೊಳರಸುವೆ ಲೇಸುಗಳನ್ನೇಕೆ ದೇವ. ಎಷ್ಟು ಚಂದ ಅದ್ಭುತವಾಗಿದ್ದಾರೆ ಅಪ್ಪ ಪರಮಾತ್ಮ. ಇಲ್ಲೇನು ಹೇಳ್ತಾರ, ನಿನ್ನೋಳು ಆವ ಗುಣವಿಹುದು ನೋಡ್ರಿ. ಯಾಕಂದ್ರೆ ನಿನ್ನಲ್ಲಿ ಯಾವ ಸುಗುಣವಿಹುದು ಅಂತ ಹೇಳ್ತಾರೆ, ಅಂದ್ರೆ ನಿನ್ನಲ್ಲಿ ಯಾವ ಸದ್ಗುಣಗಳದಾವು? ಒಂದು ಇಲ್ಲ. ಹೌದು, ನನ್ನ ಕೇಳಕತ್ತಿ ನಿನ್ನ ಬಲ್ಲಿ ಒಳ್ಳೆಯ ಗುಣಗಳಿದ್ರೆ ನಾನು ಕಾಪಾಡ್ತೀನಿ, ಒಳ್ಳೆಯ ಗುಣಗಳಿದ್ರೆ ನೀನು ಕೃಪೆ ಮಾಡ್ತೀನಿ ಅಂತ ನೀನು ಹೇಳ್ಬೋದು. ಆದ್ರೆ ವಿಚಾರ ಮಾಡಿ ನೋಡಿದಾಗ ನಿನ್ನಲ್ಲಿ ಯಾವ ಸದ್ಗುಣಗಳದಾವ ಹೇಳಪ್ಪ ನಿನ್ನ ಬಲ್ಲಿ? ವಿಚಾರ ಮಾಡಿ ನೋಡಿದ್ರೆ ನಿನ್ನಲ್ಲಿ ಯಾವ ಇಲ್ಲ ಒಳ್ಳೆಯ ಗುಣಗಳು. ಯಾಕೆ? ಯಾಕಂದ್ರೆ ನಿನ್ನ ಬಲ್ಲಿ ಕೂಡ ಇಲ್ಲ ಸದ್ಗುಣಗಳು, ಒಳ್ಳೆಯ ಗುಣಗಳು ನಿನ್ನ ಬಲ್ಲಿ ಕೂಡ ಇಲ್ಲ. ಮತ್ತು ನಿನ್ನ ಬಲ್ಲೇ ಇಲ್ಲ ಅಂತಂದ ಮೇಲೆ ನನ್ನ ಬಲ್ಲಿ ಯಾಕೆ ನೀನು ಹುಡುಕಕತ್ತಿದ್ದೀರಿ? ನಿನ್ನ ಬರೀ ಒಳ್ಳೆ ಗುಣಗಳು ಇರಲಿ, ಸದ್ಗುಣಗಳು ಇರಲಿ ಅಂತ ನೀನು ಯಾಕೆ ನನ್ನನ್ನು ಹುಡುಕ್ತಿದ್ದಿ? ಅದಕ್ಕೆ ಇಲ್ಲಿ ಹೇಳ್ತಾರೆ ಅವರು, ನಿನ್ನೊಳಾವ ಸುಗುಣವಿಹುದು ವಿಚಾರಿಸಿ ನೋಡದೆ ಎನ್ನೊಳ ಅರಸುವೆ ಲೇಸುಗಳನ್ನು ಏಕೆ ದೇವ ಅಂತ ಕೇಳುವಂಥದ್ದು. ನೀನು ನನಗೆ ಏನಾದರೂ ಸದ್ಗುಣಗಳು ರೂಪದಿಂದ ಕೊಟ್ಟರೆ ನಿನ್ನ ಮೇಲೆ ಕೃಪೆ ಮಾಡ್ತೀನಪ್ಪ ನೀನು ಅಂದರೆ ನೋಡ್ರಿ. ನೀನು ನನಗೇನಾದರೂ ಸದ್ಗುಣಗಳ ರೂಪ ನನಗೆ ನೀ ಕೊಟ್ರೆ ನಾನು ನಿನ್ನ ಮೇಲೆ ಕೃಪೆ ಮಾಡ್ತೀನಿ ಅಂತ ನೀನು ಹೇಳ್ಬೋದು. ಹೇಗಂದ್ರೆ ಈ ದುರ್ವಾಸ ಮುನಿಗಳು 60,000 ಶಿಷ್ಯರೊಡನೆ ಪಾಂಡವರು ಇದ್ದಲಿಗೆ ಬಂದರು ಅವರು. ಯಾಕಂದ್ರೆ ರಾತ್ರಿ ಆಗಿರ್ತದೆ ಭಾಳ. ಅಲ್ಲಿ ಬಂದು ಏನು ಕೇಳಿದ್ರು ಅವರು? ಅನ್ನವನ್ನು ಕೇಳಿದರು. ಅನ್ನ ಕೇಳಿದಾಗ ಊಟ ಮಾಡ್ತೀವಿ ಹಸಿವಾಗ್ಯದ ಅಂತ ಕೇಳಿದ್ರು ಅವರು. ದ್ರೌಪದಿ ಅವಾಗ ಏನು ಮಾಡೋದು? ಏನೂ ಇಲ್ಲ ಮನ್ಯಾಗ, ಏನೂ ಇಲ್ಲ, ಏನು ಮಾಡೋದೀಗ? ಪರಮಾತ್ಮ ಗೃಹಸ್ಥರದ ಒಂದು ನೇಮ ಇರ್ತದೆ. ಯಾರು ಹಸಿದು ಬಂದೀವಿ ಅಂತಂದ್ರೆ ಅವರಿಗೆ ಅನ್ನವನ್ನು ಕೊಡ್ಬೇಕನ್ನೋದು ಒಂದು ನೇಮ ಇರ್ತದೆ. ನೀರಡಿಕೆ ಅಂತ ಬಂದವರಿಗೆ ನೀರು ಕೊಡ್ಬೇಕನ್ನುವಂಥದ್ದು ನೇಮ ಗೃಹಸ್ಥರದ ಧರ್ಮ ಇರ್ತದೆ. ಅದನ್ನು ಮೀರಂಗಿರಂಗಿಲ್ಲ. ಏನು ಮಾಡೋದೀಗ? ರಾತ್ರಿ 1-2 ಗಂಟೆಗೆ ಬಂದಿದ್ದಾರೆ, ಮನೆಯಲ್ಲಿ ಏನೂ ಇಲ್ಲ. ಎಷ್ಟು ಜನ? 60,000 ಶಿಷ್ಯರೊಡನೆ ಬಂದಿದ್ದಾರೆ. ಯಾರು? ದುರ್ವಾಸ ಮುನಿಗಳು. ಮನೇಲಿ ನೋಡ್ತಾಳೆ ಏನೂ ಇಲ್ಲ. ಏನು ಮಾಡೋದು? ಅಡುಗೆ ಮನೆಯಾಗಿಲ್ಲ, ಊಟ ಇಲ್ಲ ಅಂತ ಹೇಳಿ ಕಳ್ಸಂಗಿಲ್ಲ ಅದು. ಅದಕ್ಕೆ ಬಹಳಷ್ಟು ಕಷ್ಟ ಆಯ್ತು ಆಕೆಗೆ. ಆವಾಗ ಶ್ರೀಕೃಷ್ಣ ಪರಮಾತ್ಮನನ್ನು ಸ್ಮರಣೆ ಮಾಡಿದಳು, ಭಗವಂತ ಸ್ಮರಣೆ ಮಾಡಿದಳು. ಸ್ಮರಣೆ ಮಾಡಿದಾಗ ಆವಾಗ ಭಗವಂತ ಬಂದವನೇ ನನಗೆ ಹಸಿವಾಗ್ಯದ ತಂಗಿ ಅಂತ ಹೇಳತ್ತಾನತ್ತ ದ್ರೌಪದಿಗೆ. ಏನಾದರೂ ತಿನ್ನಕ್ಕೆ ಕೊಡು ಅಂತ ಕೇಳತ್ತಾನ.
ಕೇಳಿದಾಗ ಆಕೆ ಅಂತಳ, ಅಣ್ಣ ಮನೇಲಿ ಏನೂ ಇಲ್ಲ, ನಾನು ಏನು ಕೊಡಂದೀನಿ ನಿನಗೆ? ನಾನು ನಿನಗೇನು ಸುಳ್ಳು ಹೇಳಂಗಿಲ್ಲಪ್ಪ, ಮನೆಯಾಗ ಏನೂ ಇಲ್ಲ, ಅದಕ್ಕೆ ನಾನು ನಿನ್ನ ಸ್ಮರಣೆ ಮಾಡಿದೆ ಅಷ್ಟೇ ಅಂತ ಆಕೆ ಹೇಳ್ತಾಳೆ. ಆ ಕೃಷ್ಣ ಹೇಳ್ತಾನೆ, ತಂಗಿ ನನಗೆ ಏನಾದರೂ ಕೊಡದೆ, ನೀನು ಏನಾದರೂ ಕೊಡದೆ ಇದ್ದರೆ ನಿನ್ನ ಇಷ್ಟಾರ್ಥ ಅದು ಆಗಂಗಿಲ್ಲ. ನಿನ್ನ ಇಷ್ಟಾರ್ಥವಾದಂಥದ್ದು ನೀನು ಪಡ್ಕೊಳಕ್ಕಾಗಂಗಿಲ್ಲ. ಯಾಕಂದ್ರೆ ನಿನ್ನ ಬಳಿ ಏನಾರು ಕೊಡಬೇಕು, ನನಗೇನಾದರೂ ಕೊಡದೇ ಇದ್ದರೆ ನಿನಗೆ ಇಷ್ಟಾರ್ಥ ಸಿದ್ಧಿಸಂಗಿಲ್ಲ. ಅದಕ್ಕಾಗಿ ನೀನು ಮನೆಯೆಲ್ಲ ಹುಡುಕು, ಮನೆಗೆ ಏನಾರು ಐತೇನೋ ಸ್ವಲ್ಪ ಹುಡುಕು, ಮತ್ತು ಪಾತ್ರೆಯಲ್ಲಿ ಏನಾರು ಐತೇನು ನೋಡು ಅಂತ ಹೇಳ್ತಾನಂತ. ಏನಾರು ಕೊಟ್ಟರೆ ನಾನು ಕೊಡೋಕ್ಕಾಗ್ತದೆ, ಕೊಡದೇ ಇದ್ದು ನನಗೆ ಕೊಡಂತ ನಾನು ಹೆಂಗೆ ಕೊಡೋಕ್ಕಾಗ್ತದೆ? ಹುಡುಕು ಮನೆಯಲ್ಲಿ ಏನಾರು ಐತೇನೋ, ಪಾತ್ರೆ ಒಳಗೆ ಏನಾರು ಐತೋ ಏನೈತೆ ನನಗೊಂದು ಚೂರು ಕೊಡು ಅಂತ ಕೇಳ್ತಾನೆ. ಅವಾಗ ಭಗವಂತನ ಮಾತಿಗೆ ಆಕಿ ಏನು ಮಾಡೋದು, ಹಿಂಗೆ ಬೇರೆ ಹೇಳಕತ್ತೇನೆ ಅಂತ ಹೇಳಿಬಿಟ್ಟು ಮನೆಗೆ ಹೋಗ್ತಾಳೆ. ಆಕಿ ಹೋಗಿ ಆ ಪಾತ್ರೆಯಲ್ಲಿ ಒಂದು ಸಣ್ಣ ಇದಿರ್ತದೆ, ಅನ್ನದ ಅಗಳಿರ್ತದೆ ಅಲ್ಲಿ, ಅದನ್ನು ತಂದು ಭಗವಂತನಿಗೆ ಕೊಡ್ತಾಳೆ ಆಕಿ. ಕೊಟ್ಟಗಳೇ ಆಗ ಆತ ಭಾಳಷ್ಟು ಸಂತುಷ್ಟ ಅದ, ಅಂದ್ರೆ ತೃಪ್ತಿ ಆಯ್ತದೆ. ಅದು ಒಂದು ಬಾಯಿಗೆ ಹಾಕ್ಕೊಂಡೆಲ್ಲ ತೃಪ್ತಿ ಆಗಿಬಿಡ್ತು. ಅವಳು ಇಷ್ಟಾರ್ಥವನ್ನು, ಯಾಕಂದರೆ ಅದು ತೃಪ್ತಿ ಆಯಿತು ಅಂದಗಳೇ ಅಲ್ಲಿ ಋಷಿಗಳು ಏನು ನದಿಯಲ್ಲಿ ಅವ್ರು ಬಂದು ಕೇಳಿದಾಗ ಭಗವಂತನಕ್ಕೆ ಸ್ಮರಣೆ ಮಾಡ್ತಾಳೆ. ಅಂಥ ಸಂದರ್ಭದಲ್ಲಿ ಮೊದಲು ಇದು ಬರ್ತದೆ. ಆಕೆ ಹೇಳ್ತಾಳೆ, ಇಲ್ಲ ರಾತ್ರಿ ಸಮಯದಲ್ಲಿ ನೀವು ಹೋಗಿ ಬರ್ರಿ, ನಮ್ಮ ಮನೆಯಾಗ ಅಡುಗೆ ಮಾಡ್ತೀನಿ, ಬರೋಷ್ಟಿಗೆ ನೀವು ಊಟ ಮಾಡಕತ್ತೀರಿ ಅಂತ ಹೇಳಿಬಿಟ್ಟು 60,000 ಋಷಿಗಳಿಗೆಲ್ಲರಿಗೆ ನದಿಗೆ ಕಳಿಸ್ತಾರೆ, ಸ್ನಾನ ಮಾಡಿ ಬರ್ರಿ ಅಂತ. ಅವ್ರು ಸ್ನಾನ ಮಾಡೋಕ್ಕಂತ ಹೋಗಿರ್ತಾರೆ. ಇಲ್ಲಿ ಕೃಷ್ಣ ಬಂದಿರ್ತಾನೆ. ಈ ರೀತಿ ಇಲ್ಲಿ ನಡೀತದೆ. ಯಾವಾಗ ಒಂದು ಅಗಳು ಅದು ಅನ್ನದ ಬಾಯಿಗೆ ಹಾಕ್ಕೊಳ್ತಾನ, ಬಾಯಿಗೆ ಹಾಕ್ಕೊಂಡು ತೃಪ್ತಿ, ನನಗೆ ಸಂತೃಪ್ತಿ ಆಯ್ತಂತ ಭಗವಂತ ಅಲ್ಲಿ ಅಂದಾಗ, ಇವ್ರು ನೀರಲ್ಲಿ ಮುಳುಗಿದಂಥವ್ರು ಮುಳುಗಿ ಹೇಳಬೇಕಾದಾಗ ಅವರೆಲ್ಲರಿಗೂ ಹೊಟ್ಟೆ ತುಂಬಿದಂಗೆ ಅನುಭವ ಆಗಿಬಿಡ್ತದೆ, ಅವ್ರಿಗೆ ತೃಪ್ತಿ ಆಗಿಬಿಡ್ತಾರೆ. ಇನ್ನು ಒಂದು ಊಟ ಮಾಡಿದ್ರೆ ಒಂದು ಚೂರೇ ವಲ್ಲ ಅನ್ನಂಗೆ ಆ ಥರ ಅವ್ರಿಗೆ ಆಗಿಬಿಡ್ತದೆ ನೋಡ್ರಿ ಅಲ್ಲಿ. ಮತ್ತು ಅವರು ಮನೆಗೆ ಬಂದ ಮೇಲೆ ಆದರೂ ಕೂಡ ಊಟಕ್ಕೆ ಕೊಡ್ತೀವಿ ಅಂದ್ರೆ ಕೂಡ ಇಲ್ಲ ನಮ್ಗೆ ಹೊಟ್ಟೆ ತುಂಬ್ಯದ ಅನ್ನುವಂಥ ಒಂದು ಭಾವ ಬರ್ತದೆ ಅವ್ರಿಗೆ. ಹಾಗಾಗಿ ಈ ರೀತಿ ಇಲ್ಲಿ ಅವಳ ಇಷ್ಟಾರ್ಥವನ್ನು, ಅಂದ್ರೆ ಭಗವಂತಗೆ ಆಕಿ ಒಂದಿಷ್ಟು ಅನ್ನದ ಅಗಳು ಕೊಟ್ಟಾಗ ಮಾತ್ರ ಆತ ಸಂತೃಪ್ತಿಯಾಗಿ ಕೊನೆಗೆ ಆಕಿ ಕೇಳಿದಂಥ ಇಷ್ಟಾರ್ಥವನ್ನು ಪೂರ್ಣ ಮಾಡಿದ. ಅದ್ರಂಗೆ ಹೆಂಗೋ ಹಾಗೆ ನೀನು ನನಗಾದರೂ ಸದ್ಗುಣ ರೂಪದಿಂದ ಕೊಟ್ಟರೆ ನಿನ್ನ ಇಷ್ಟಾರ್ಥವನ್ನು ನಾನು ಪೂರ್ತಿ ಮಾಡ್ತೀನಿ ಅಂತ ನೀನು ಹೇಳಿದಾಗ, ಪೂರ್ತಿ ಮಾಡ್ತೀನಿ ಅಂತ ಭಗವಂತನು ಹೇಳಲು, ನಾನು ಇಲ್ಲಿವರೆಗೂ ಅನಂತ ರೀತಿಯಿಂದ ಕಷ್ಟಗಳನ್ನು ಹೇಳಿಕೊಂಡ್ರು ಕೂಡ, ಈಗ ಅದ್ರಂಗೆ ನೀನು ಕೂಡ ನಿನ್ನ ಬಳಿ ಸದ್ಗುಣಗಳನ್ನುವಂಥದ್ದು ನನಗೆ ಕೊಟ್ಟರೆ ನೀನು ಇಷ್ಟಾರ್ಥವನ್ನು ಪೂರ್ತಿ ಮಾಡ್ತೀನಿ ಅಂತ ಭಗವಂತ ನೀನು ಏನಾದರೂ ಹೇಳಿದ್ರೆ, ನಾನು ಇಲ್ಲಿವರೆಗೂ ಅನಂತ ರೀತಿಯಿಂದ ನನ್ನ ಕಷ್ಟಗಳನ್ನು ಹೇಳಿಕೊಂಡ್ರೂ ಕೂಡ, ನಿನ್ನನ್ನು ಕುರಿತು ಅನಂತ ರೀತಿಯಿಂದ ಪ್ರಾರ್ಥನೆ ಮಾಡಿದರೂ ಕೂಡ ನೀನು ನನ್ನಲ್ಲಿ ಸದ್ಗುಣಗಳನ್ನು ಹುಡುಕ್ತಿದ್ದಿ ಅಂದಮೇಲೆ, ನಾನು ಇಷ್ಟು ದಿವಸ ನಾನು ಏನೇನು ಕೇಳ್ಕೊಂಡಿದ್ದೀನಿ ನಿನಗೆ, ನಿನ್ನ ಸ್ತುತಿ ಮಾಡಿದ್ದೀನಿ, ಭಕ್ತಿಯಿಂದ ಅಪ್ಪ ನೋಡಪ್ಪ ನನಗೆ ಕಾಪಾಡು ಅಂದಿದ್ದೀನಿ, ನನ್ನ ಕಷ್ಟ ಎಲ್ಲ ಹೇಳ್ಕೊಂಡಿದ್ದೀನಿ, ಅನಂತ ರೀತಿಯಿಂದ ಪ್ರಾರ್ಥನೆ ಮಾಡಿದ್ದೀನಿ. ಆದರೂ ನೀನು ನನ್ನಲ್ಲಿ ಸದ್ಗುಣಗಳನ್ನು ಹುಡುಕ್ತಿ ಅಂದಮೇಲೆ ವಿಚಾರ ಮಾಡಿ ನೋಡಿದರೆ, ಇಷ್ಟು ಹೇಳಿದರೂ ಕೂಡ ನೀನು ಕೃಪೆ ಮಾಡಿದರೆ ನನಗೆ ಒಳ್ಳೆಯದು. ನೀನು ಮಾಡಲಿಲ್ಲ, ಮತ್ತು ಹಿಂಗೆ ಕುಂತಿದ್ದೆ, ನಾನು ಇಷ್ಟು ಪ್ರಾರ್ಥನೆ ಮಾಡ್ತೀನಿ, ಇಷ್ಟು ಕೇಳ್ಕೊಳಕತ್ತೀನಿ ಅಂದರೂ ಕೂಡ ನೀನು ಹಂಗೆ ನೋಡಿದ್ರೆ, ಮತ್ತು ವಿಚಾರ ಮಾಡಿ ನೋಡಿದ್ರೆ ನಿನ್ನೆಲ್ಲಾದರೂ ಯಾವ ಸದ್ಗುಣಗಳದಾವೆ ಹೇಳು? ನಿನ್ನಲ್ಲಿ ಸದ್ಗುಣಗಳು ಇಲ್ಲ ಅಂದಮೇಲೆ ನನ್ನಲ್ಲಿ ಯಾಕೆ ಸದ್ಗುಣಗಳನ್ನು ಹುಡುಕ್ತೀನಿ ನೀನು? ನಿನ್ನಲ್ಲಿ ಯಾವ ದುರ್ಗುಣಗಳು ಇಲ್ಲವೆಂದು ನೀನು ಅನ್ಬೋದು. ಏನು ಹೇಳ್ತಾರೆ, ನಿನ್ನಲ್ಲಿ ಯಾವ ದುರ್ಗುಣಗಳಿಲ್ಲ ಅಂತ ನೀನು ಅನ್ಬೋದು. ಆದರೆ ಹೇಳ್ತಾರೆ ಅವರು, ಕಣ್ಣಿನಲ್ಲಿ ಬಿದ್ದಂಥ ಕಸ ಆಗಿರ್ಬೋದು, ಅಥವಾ ಕಣ್ಣಿನಲ್ಲಿ ಬಿದ್ದಂಥ ಕೆಸರು ಅದೇ ಕಣ್ಣಿಗೆ ಹೇಗೆ ಕಾಣುವುದಿಲ್ವೋ ಅದರಂಗೆ ನಿನ್ನಲ್ಲಿರುವಂಥ ದುರ್ಗುಣಗಳನ್ನು ನೀನು ಕಾಣುವುದಿಲ್ಲ ನೋಡ್ರಿ. ಅದಕ್ಕೆ ಹೇಳ್ತಾನತ, ನನ್ನ ಮೇಲೆ ಅಂಥ ಪರಿ ದುರ್ಗುಣಗಳು ಏನದಾವಂತ ನೀನೇನಾದ್ರೂ ಅನ್ಬೋದು. ಆದರೆ ನಿನ್ನ ಕಣ್ಣಾಗ ಯಾರಿಗಾಗಲಿ ಕಣ್ಣಾಗ ಕೆಸರು ಬಿದ್ದರೆ ಮತ್ತು ಏನಾರು ವಸ್ತುಗಳು ಕಾಣ್ತಾವೆ, ಕಣ್ಣಿಗೆ ಕಾಣ್ತಾವೇನು? ಕಣ್ಣಿನಲ್ಲಿ ಬಿದ್ದಂಥ ಕೆಸರು ಅದೇ ಕಣ್ಣಿಗೆ ಹೆಂಗೆ ಕಾಣೋದಿಲ್ಲವೋ ಅದರಂಗೆ ನಿನ್ನಲ್ಲಿದ್ದಂಥ ದುರ್ಗುಣಗಳು ನಿನಗೆ ಗೊತ್ತಾಗಂಗಿಲ್ಲವು. ಅವು ನನಗೆ ಕಾಣಿಸ್ತಾವೆ, ಅದು ನಿನಗೆ ಗೊತ್ತಾಗಂಗಿಲ್ಲ, ಅದು ನನಗೆ ಗೊತ್ತಾಗ್ತದ ಅಂತ ಇಲ್ಲಿ ಶಿಷ್ಯ ಅದಂತ ಹೇಳ್ತಾನೆ. ಅದಕ್ಕೆ ನನ್ನ ಬಳಿ ಹುಡುಕಬೇಡಪ್ಪ,
ಇಂಥ ಒಳ್ಳೆ ಸದ್ಗುಣಗಳು ಇದ್ರೆ ಮಾತ್ರ ನನಗೆ ನೀನು ಕೃಪೆ ಮಾಡ್ತೀನಿ ಅಂತ ಖಂಡಿತ ನಿಮ್ಮ ಮನಸ್ಸಿನಲ್ಲಿ ಅಂದ್ಕೊಳ್ಬೇಡ. ನಾನು ವಿಚಾರ ಮಾಡಿದ್ರೆ ನಿನ್ನ ಬಳಿ ಕೂಡ ಯಾವ ಸದ್ಗುಣಗಳು ಇಲ್ಲ, ಅದು ನಿನಗೆ ಅರ್ಥ ಆಗಂಗಿಲ್ಲ, ನನಗೆ ಅರ್ಥ ಆಗಕತ್ತದ ಅಂತ ಹೇಳ್ತಾನೆ ನಾವು ಭಕ್ತನಾದಂಥವ. ಮತ್ತು ಹೇಳ್ತಾರೆ ಇಲ್ಲಿ 1ನೇ ನುಡಿಯಲ್ಲಿ ಭಾಳಷ್ಟು ಅದ್ಭುತವಾಗಿ ಏನೇನು ದುರ್ಗುಣಗಳು. ಆ ದುರ್ಗುಣಗಳು ಯಾವ ಅಂದ್ರೆ ಹೇಳ್ತೀನಿ, ನಾನು ಹೇಳ್ತೀನಿ. ನೀನೆಲ್ಲ ಒಳ್ಳೆಯ ಅಂತ ಅಂದ್ಕೊಂಡಿರ್ಬೇಕು, ನಿನ್ನ ಬಳಿ ದುರ್ಗುಣಗಳು ಅದವಪ್ಪ. ಅದಕ್ಕೆ ನನ್ನಲ್ಲಿ ದುರ್ಗುಣಗಳು ನೀವು ಹುಡುಕಬೇಡ. ಮತ್ತು ನಾ ಹೇಳ್ತೀನಿ ಏನಂತ ಹೇಳ್ತೀನಿ, ನಿನ್ನ ಬಳಿ ಯಾವ್ಯಾವ ದುರ್ಗುಣಗಳು ಅದಾವ ಅನ್ನೋದು ನಾನು ಹೇಳ್ತೀನಿ ಪರಮಾತ್ಮನೇ ಅಂತ ಪರಮಾತ್ಮಗೆ ಹೇಳ್ತಾನೆ ನೋಡ್ರಂತ. ಕರ ಚೆಲುವಿನ ರತಿಪತಿಯ ನುರುಹಿದೆ, ಮುಪ್ಪುರದವರೆಲ್ಲ ರೊಕ್ಕಲನೆ ಕೆಡಿಸಿದೆ, ವರವೇದವಿದನು ತಲೆಯ ನೆಚ್ಚು ಗೆಡಿಹಿದೆ, ಪುರುಷೋತ್ತಮನ ಕಣ್ಣನ್ನೊಪ್ಪಿ ತೆಗೆಸಿದೆ ಅಂತ ಆ ಪರಮಾತ್ಮನ ಈ ಗುಣಗಳನ್ನು ಹೇಳ್ತಾ ಇದ್ದಾನೆ. ದುರ್ಗುಣಗಳು ನಿನ್ನಲ್ಲಿ ಹಿಂಗದಾವ ನೋಡು. ಹೆಂಗದವ ಅಂತಂದ್ರೆ ಕರ ಚೆಲುವಿನ ಅಂದ್ರೆ ಅತ್ಯಂತ ಸೌಂದರ್ಯವುಳ್ಳಂಥ ರತಿದೇವಿಗೆ ಪತಿಯಾದಂಥ ಮನ್ಮಥನ ಹೆಂಡತಿ ರತಿ ಅಲ್ವಾ. ರತಿ ಅದು ಬಹಳಷ್ಟು ಸುಂದರವಾಗಿರ್ತಾನೆ ಮನ್ಮಥ. ರತಿದೇವಿಗೆ ಪತಿಯಾದಂಥ ಮನ್ಮಥ ಅದ ಪರಮಾತ್ಮ. ಅತ್ಯಂತ ಸೌಂದರ್ಯದಿಂದ ಕೂಡಿದಂಥ ರತಿದೇವಿಗೆ ಪತಿಯಾದಂಥ ಪರಮಾತ್ಮನ ನೀನು ವ್ಯರ್ಥವಾಗಿ ಸುಟ್ಟು ಬಿಟ್ಟಿದ್ದೀನಿ ನತಗ. ಯಾಕೆ ಸುಟ್ಟಿ? ಮತ್ತೆ ಅದೇನು ಸುಮ್ಮನೆ ಕುಂತಿದ್ನನ್ನು ಸುಮ್ಮನೆ ನಿನಗೆ ಬಾಳ ಬಿಟ್ಟಾನೇನು? ಇಲ್ಲ, ಜಗತ್ ಕಲ್ಯಾಣ ಆಗಲಿ, ಮತ್ತು ಪಾರ್ವತಿ ಪರಮೇಶ್ವರ ಲಗ್ನ ಆಗಲಿ, ಅವರಿಂದ ಷಣ್ಮುಖ ಉತ್ಪತ್ತಿ ಆಗಲಿ, ಮತ್ತು ಜಗತ್ತಿನ ಕಂಟಕವನ್ನು ಕಳೀಲಿ. ಜಗತ್ತಿಗೆ ಕಂಟಕ ಬಂದುಬಿಟ್ಟದೀಗ, ಜನರಿಗೆ ಒಳ್ಳೇದಾಗಲಿ. ಭಾಳಷ್ಟು ಜನರಿಗೆ ಕಷ್ಟ ಆಗಕತ್ತದಲ್ಲ, ಅದರಿಂದ ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು ಹೆಂಗಾದ್ರೂ ಮಾಡಿ ಪರಮಾತ್ಮ ಮತ್ತು ಪಾರ್ವತಿ ಇಬ್ಬರನ್ನ ಜೋಡಿಸ್ಬೇಕಾಗ್ಯದ, ಕೂಡಿಸ್ಬೇಕಾಗ್ಯದ, ಷಣ್ಮುಖ ಹುಟ್ಟಬೇಕಾಗ್ಯದ, ಅಸುರರನ್ನ ಸಂಹಾರ ಮಾಡಬೇಕಾಗ್ಯದ. ಅದಕ್ಕೆ ಇಲ್ಲಿ ಕೂಡ ಈ ಬುದ್ಧಿಯಿಂದ ಅವನು ನಿನ್ನ ಮೇಲೆ ಬಾಣ ಪ್ರಯೋಗ ಮಾಡಿದ. ಯಾಕೆ ಮಾಡಿದತ? ಜಗತ್ತಿನ ಕಲ್ಯಾಣಕ್ಕಾಗಿ ಮಾಡಿದಾನ. ಭಾಳಷ್ಟು ಜನರಿಗೆ ತೊಂದರೆ ಆಗ್ತಾಯಿದೆ, ಅದಕ್ಕಂತ ನಿನ್ನ ಮೇಲೆ ಈ ಪುಷ್ಪ ಬಾಣಗಳನ್ನು ಬಿಟ್ಟ. ಯಾರು? ಮನ್ಮಥ. ಆದ್ರೆ ನಿನ್ನಲ್ಲಿ ಏನಂದ್ರೆ ಕಾಮೋತ್ಪತ್ತಿ ಏನಾಯ್ತು? ನಿನ್ನಲ್ಲಿ ಏನಾಯ್ತು ಅಂದರೆ ಕಾಮೋತ್ಪತ್ತಿ ಆಯಿತು. ಮನ್ಮಥನ ಬಾಣದಿಂದ ಏನಾಯಿತು? ನಿನ್ನ ಮನಸ್ಸು ವಿಚಲಿತ ಆಯಿತು. ಅಲ್ಲಿ ಏನಾಯಿತು? ಕಾಮದ ಉತ್ಪತ್ತಿ ಆಯಿತು. ನಿನ್ನ ತಪಸ್ಸು ನಷ್ಟ ಆಗಲಿ ಅನ್ನುವಂಥ ಬುದ್ಧಿಯಿಂದ ಆತ ಬಾಣವನ್ನೇ ಬಿಡಲಿಲ್ಲ. ಆತನ ಬಲ್ಲಿ ಏನಾಯಿತು ಅಂದ್ರೆ ನಿನಗೆ ಕೆಟ್ಟ ಉದ್ದೇಶದಿಂದ ಬಿಟ್ಟಿಲ್ಲತ ನಿನ್ನ ಬಲ್ಲಿ. ಯಾಕಂದರೆ ನಿನ್ನ ತಪಸ್ಸು ನಷ್ಟ ಆಗಲಿ ಅಂತ ಬುದ್ಧಿಯಿಂದ ಆತ ಬಾಣವನ್ನು ಬಿಟ್ಟಿಲ್ಲ. ಇಂಥ ನಿರಪರಾಧಿ ಆದಂಥ ಜಗತ್ತಿನ ಕಲ್ಯಾಣಗೋಸ್ಕರ ತನ್ನ ಬಾಣಗಳನ್ನು ಬಿಟ್ಟಿದ್ದಾನ. ಅದಕ್ಕೆ ಇಂಥ ನಿರಪರಾಧಿ ಅಂತ ಮತ್ತು ಮಹಾ ಸುಂದರವಾಗಿದ್ದಂಥ ನೋಡ್ರಿ, ಆತ ಯಾವುದು ತಪ್ಪು ಮಾಡಿಲ್ಲ ಪಾಪ, ತನ್ನ ಸ್ವಂತದಕ್ಕಂತೂ ಮಾಡಿಲ್ಲತ. ಆದ್ರೆ ಅಂಥ ಒಂದು ಮಹಾ ಸುಂದರವಾದಂಥ ನಿರಪರಾಧಿಯಾದಂಥ ಮನ್ಮಥನನ್ನು ವ್ಯರ್ಥವಾಗಿ ಸುಟ್ಟಿ ಈ ದುರ್ಗುಣ ನಿನ್ನಲ್ಲಿ ಯಾಕೆ ಬಂತಪ್ಪ? ಇದ್ರ ಮೇಲಿಂದ ನೋಡಿದ್ರೆ ನಿನ್ನಲ್ಲಿ ಅದು ಯಾವ ಸದ್ಗುಣಗಳು ಅದಾವೆ ಅಲ್ಲ, ಯಾಕೆ ಸುಡಬೇಕಾಗಿತ್ತು? ಒಳ್ಳೆ ಮನುಷ್ಯ ಆತಂತ, ಜಗತ್ತಿನ ಕಲ್ಯಾಣಕ್ಕಾಗಿ ಮಾಡಿದ್ದಾತ, ಸ್ವಂತದಕ್ಕಂತ ಸ್ವಾರ್ಥಕ್ಕಾಗಿ ಅಂತ ಏನೂ ಮಾಡಿರಲಿಲ್ಲ. ಮತ್ತು ಅಂಥದಕ್ಕೆ ಸುಟ್ಟು ಬಿಟ್ಟಿದೆಪ್ಪ ನೀನು ಅಂತ ಶಿಷ್ಯನಾದವ ಪರಮಾತ್ಮಗೆ ಹೇಳಕತ್ತಾನೆ. ಮತ್ತು ನೀನು ಹೆಂಗಂತಂದ್ರೆ ಪುನಃ ನೀನು ತಾರಕಾಕ್ಷ, ಕಮಲಾಕ್ಷ, ವಿದ್ಯುನ್ಮಾಲಿ ಈ 3 ಅಸುರರು ಅದರಲ್ಲ, ಈ ರಕ್ಕಸರು, ಈ ಭೂಲೋಕ, ಸ್ವರ್ಗಲೋಕ, ಪಾತಾಳ ಲೋಕ ಈ 3 ಲೋಕಗಳಲ್ಲಿಯೂ ಇರಲಿಲ್ಲ ಅವರು. ನಮ್ಗೆ ಇವರ ಇದು ಫಲ ಪಡ್ಕೊಂಡಿದ್ರು ಅವರು ತಪಸ್ಸು ಮಾಡಿಬಿಟ್ಟು. ನಮಗೆ ಈ ಭೂಲೋಕದಲ್ಲಿನೂ ಕಷ್ಟ ಆಗಬಾರ್ದು, ಸ್ವರ್ಗಲೋಕದಿಂದನೂ ಯಾರಿಂದನೂ ನಮ್ಗೆ ತೊಂದರೆ ಆಗಬಾರ್ದು, ಪಾತಾಳದಿಂದನೂ ಯಾರೂ ತೊಂದರೆ ಆಗಬಾರ್ದು ಅಂತ ಹೇಳಿಬಿಟ್ಟು ಇವ್ರು ಯಾರ ಒಂದು ಉಪದ್ರವ ಬೇಡ ಅಂತ ಹೇಳಿಬಿಟ್ಟು ಆಕಾಶದಲ್ಲಿ 3 ಪಟ್ಟಣಗಳನ್ನು ಕಟ್ಕೊಂಡ್ರು ಅವರು. ಅವ್ರು ಯಾಕಂತಂದ್ರೆ ಅವರ ಐಶ್ವರ್ಯ ಮತ್ತು ಇವೆಲ್ಲ ಪಟ್ಟಣ ಮೊದಲಾದವುಗಳನ್ನು ನೋಡಿ ನೀನು ಸಹಿಸ್ಕೊಳ್ಳಲಿಲ್ಲ, ನಿನಗೆ ಸಹನೆ ಆಗಲಿಲ್ಲ. ಯಾಕಂದ್ರೆ ಅವ್ರು ಬಹಳಷ್ಟು ಐಶ್ವರ್ಯವಂತರಿದ್ದರು, ಆಕಾಶದಲ್ಲಿ ಪಟ್ಟಣಗಳನ್ನು ಕಟ್ಕೊಂಡಿದ್ರು. ಅವರನ್ನು ನೋಡಿ ನೀನು ಸಹಿಸ್ತದೆ, ಅವುಗಳನ್ನು ಸುಟ್ಟು ಬಿಟ್ಟಿಯಪ್ಪ ನೀನು. ಇಂಥ ಒಂದು ಹೊಟ್ಟೆ ಕಿಚ್ಚಿನ ಗುಣ ನಿನ್ನ ಹತ್ರ ಐತೆ. 3 ಪುರಗಳನ್ನು ಒಂದೇ ಕಾಲಕ್ಕೆ ಸುಟ್ಟು ಬಿಟ್ಟಿದೆ ನೀನು. ಅದಕ್ಕೆ ಇಂಥ ಒಂದು ಹೊಟ್ಟೆ ಕಿಚ್ಚಿನ ಗುಣ ನಿನ್ನಲ್ಲಿ ಇರಬಾರ್ದಾಗಿತ್ತು. ಆದಂದ ಮೇಲೆ ನಿನ್ನಲ್ಲಿ ಆದರೆ ಯಾವ ಸದ್ಗುಣಗಳದಾವೆ ಹೇಳು ನೋಡ್ರಿ ಹೆಂಗೆ ಕೇಳ್ತಾ ಇದ್ದಾನೆ. ಮತ್ತೆ ಇನ್ನೂ ಹೇಳ್ತಾರೆ ಅವರು, ಇನ್ನೂ ಏನು ಮಾಡಿದೆ ಅಂತಂದ್ರೆ ನೋಡು ನಿನ್ನ ಬಲ್ಲಿ ಹೆಂಗದಾವ ಗುಣಗಳು, ನಾನು ಹೇಳ್ತೀನಿ ಕೇಳು. ಬ್ರಹ್ಮದೇವನು 5 ತಲೆಗಳಿಂದ ಕೂಡಿದ್ದ,
ಅದನ್ನು ಶಿವನಂಗೆ 5 ತಲೆಗಳನ್ನು ಮಾಡ್ಕೊಳ್ತಂತ 5 ತಲೆಗಳನ್ನು ಮಾಡ್ಕೊಂಡಿದ್ದೆ. ಯಾಕಂದ್ರೆ ಪರಮಾತ್ಮಗೆ 5 ತಲೆಗಳು ಅದಾವೆ. ಶಿವ ಯಾಕಂದರೆ ಈತ ಕೂಡ ಏನಂದ್ರೆ ಬ್ರಹ್ಮದೇವನು 5 ತಲೆಗಳನ್ನು ಮಾಡ್ಕೊಂಡಿದ್ದ. ನಿನ್ನಂತೆ 4 ವೇದಗಳನ್ನು ಸಹ ರಚನೆ ಮಾಡಿದತ. 4 ವೇದಗಳನ್ನು ರಚನೆ ಮಾಡಿದ್ದ. 5 ತಲೆಗಳಿಂದ ಕೂಡಿದನ, ನನ್ನಂತೆ 4 ವೇದಗಳನ್ನು ಕೂಡ ರಚನೆ ಮಾಡಿದಾನ ಅಂತ ಹೇಳಿಬಿಟ್ಟು, ಅದರಿಂದ ಇವನು ಸಹ ನನ್ನಂತೆ ಪೂಜೆಗೊಳ್ತಾನ ಅಂತ ಹೇಳಿಬಿಟ್ಟು ಇಂಥ ಹೊಟ್ಟೆ ಕಿಚ್ಚಿನಿಂದ ಅವನ ತಲೆಯನ್ನೇ ಕತ್ತರಿಸಿದೆ ನೀನು. ಇದು ಯಾವ ರೀತಿ ಬರ್ತದೆ ಅಂತಂದಾಗ, ಹಿಂಗೆ ಒಂದು ಸಭೆ ಒಳಗೆ ಕೂತ್ಕೊಂಡಾಗ ಈ ಬ್ರಹ್ಮದೇವ ಏನು ಮಾಡ್ತಾನೆ, 5 ತಲೆಗಳನ್ನು ಪಂಚಮುಖಗಳನ್ನು ಇಟ್ಕೊಂಡು ಕೂತಿರ್ತಾನೆ. ಎಲ್ಲರೂ ಶಿವನಿಗೆ ಇಷ್ಟೆಲ್ಲ ಮಾಡ್ತಾರಲ್ಲ, ಭಕ್ತಿ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ನಾನೇನು ಕಡಿಮೆ ಶಿವನ್ಕಿಂತ ಅಂತ ಇದನ್ನ ಬಲ್ಲಿ ಗರ್ವ ಬಂದಿರ್ತದೆ. ಬಂದಾಗ ಹಂಗೆ ಕುಂತಿರ್ತಾನೆ. ಪರಮೇಶ್ವರ ಅಲ್ಲಿ ಬರ್ತಾನೆ. ಶಿವ ಬಂದರೂ ಕೂಡ ಇದು ಎದ್ದು ನಿಂದ್ರಂಗಿಲ್ಲ. ಎಲ್ಲ ದೇವಾನುದೇವತೆಗಳು ಎದ್ದು ನಿಂದಿರ್ತಾರೆ, ಬ್ರಹ್ಮ ಮಾತ್ರ ಎದ್ದು ನಿಂದ್ರಂಗಿಲ್ಲ. ಆವಾಗ ಗೊತ್ತಾಗ್ತದೆ, ಪರಮಾತ್ಮ ಗೊತ್ತಾಗ್ತದೆ ಈಗ ಅಹಂಕಾರ ಬಂತದ ಅಂತ ಹೇಳಿಬಿಟ್ಟು ಅವಾಗೇ ತನ್ನ ಕಿರಿ ಬೆರಳಿನಿಂದ ಅದನ್ನು ಚೂಟ್ಬಿಡ್ತಾನೆ, ಒಂದು ಮುಖವನ್ನು, ಬ್ರಹ್ಮನ ಒಂದು ಮುಖವನ್ನು. ಅದಕ್ಕೆ ಈತನು ಈಗ 5 ಮುಖಗಳು ಇಟ್ಕೊಂಡನಂತಂದ ಮೇಲೆ ಅದಕ್ಕೂ 5 ಮುಖ ಇಟ್ಕೊಂಡಿದ್ದ. ಆದ್ರೆ ನಿನಗೆ ಅಲ್ಲಿ ಹೊಟ್ಟೆ ಕಿಚ್ಚು ಬಂತು, ಇದನ್ನು ನನ್ನಂಗೆ ಪೂಜೆಗೊಳತನ 5 ಮುಖಗಳು ಇಟ್ಕೊಂಡ ಅಂತ ಹೇಳಿಬಿಟ್ಟು ಅವಾಗ ಆತನ ತಲೆಯನ್ನೇ ಕತ್ತರಿಸಿಬಿಟ್ಟೆ ನೀನು. ಅದಕ್ಕೆ ಇದರಿಂದ ನೋಡಿದ್ರೆ ನಿನ್ನಲ್ಲಾದ್ರೆ ಯಾವ ಸದ್ಗುಣಗಳು ಅದಾವಂತ ಹೇಳಿ ನಿನಗೆ ನೋಡ್ರಿ. ನಿನ್ನ ಬಲ್ಲಿ ಮತ್ತು ಇದು ದುರ್ಬುದ್ಧಿ ಅಲ್ಲ, ಇದು ಕೆಟ್ಟ ಬುದ್ಧಿ ಅಲ್ಲ, ಇದು ನಿನ್ನ ಬಲ್ಲಿ ಹೊಟ್ಟೆ ಕಿಚ್ಚಿನ ಬುದ್ಧಿ ಅಲ್ಲ ಇದು ನಿನ್ನ ಬಲ್ಲಿ ಅಂತ ಪರಮಾತ್ಮಗೆ ಹೇಳಕತ್ತಾನತ. ಮತ್ತು ನೀನು ಮತ್ತಿನ್ನ ಏನು ಮಾಡಿದೆ ಅಂತಂದ್ರೆ, ಶ್ರೀಮನ್ನಾರಾಯಣನ ಕಣ್ಣನ್ನು ಮತ್ತು ಅವನ ಸಮ್ಮತದಿಂದಲೇ ತೆಗೆಸಿದೆ. ನೀ ಎಷ್ಟು ಹುಷಾರಿದೆ. ಯಾಕಂತ ವ್ರತ ಹಿಡ್ದಿದ್ದ, ಇಷ್ಟು 101 1001 ಹೂಗಳನ್ನು ನಾನು ಇಡ್ತೀನಿ ಅಂತ ವ್ರತಗಳನ್ನು ಮಾಡ್ತಾ ಇದ್ದ. ಆವಾಗ ನೀನೇನು ಮಾಡಿದೆ, ಒಂದು ಹೂವನ್ನು ಕಾಣ್ಲಾರ್ದಂಗೆ ಮಾಡಿಬಿಟ್ಟೆ. ಹೂವು ಇಲ್ಲಲ್ಲ, ಇನ್ನು ನಾನು ಕರೆಕ್ಟಾಗಿ ನಾನು ಪೂಜೆ ಮಾಡಬೇಕು ಇಲ್ಲಲ್ಲ ಅಂತ ಹೇಳಿಬಿಟ್ಟು ಅವಾಗ ಏನು ಮಾಡಿದೆ, ಸಿಗಲಾರ್ದಂಗೆ ಮಾಡಿದಕ್ಕಾಗಿ ನಾನು ಶಿವನಿಗೆ ಇಷ್ಟೊಂದು ನಾನು ಹೂಗಳನ್ನಿಟ್ಟು ನಾನು ಪೂಜೆ ಮಾಡುವಂಥದ್ದು ನನ್ನ ವ್ರತಕ್ಕೆ ಭಂಗ ಬರ್ತದಲ್ಲ ಅಂತ ಹೇಳಿಬಿಟ್ಟು ಆತ ಏನು ಮಾಡಿದ, ಹೂ ಸಿಗಲಾರ್ದಕ್ಕಾಗಿ ತನ್ನ ಕಣ್ಣನ್ನೇ ತೆಗೆದು ಪಾದಕಮಲಗಳಿಗೆ ಅರ್ಪಿಸಿದ, ಶಿವನ ಪಾದಕಮಲಗಳಿಗೆ. ಈ ರೀತಿಯಾಗಿ ಅಂಥ ಒಂದು ಶ್ರೀಮನ್ನಾರಾಯಣನ ಕಣ್ಣನ್ನು ತನ್ನ ಸಮ್ಮತದಿಂದಲೇ ತೆಗೆಸಿದೆ. ಅವನು ನಿನ್ನಲ್ಲಿ ಅನನ್ಯ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಾತ. ಯಾರ ಪಾದ ಕಮಲಗಳನ್ನು ಪೂಜೆ ಮಾಡ್ತಿದ್ದ, ನಿನ್ನ ಪಾದ ಕಮಲಗಳನ್ನು ಪೂಜೆ ಮಾಡ್ತಾ ಇದ್ದ. ಅದನ್ನು ನೋಡಿ ಅವನು ನಿತ್ಯ ನೇಮದಿಂದ ಏರಿಸ್ತಕ್ಕಂಥ ಸಹಸ್ರ ಕಮಲಗಳಲ್ಲಿ ಪ್ರತಿನಿತ್ಯ ನಿನ್ನ ಹೂವನ್ನು ನಿನ್ನ ಪಾದ ಕಮಲಗಳಿಗೆ ಇಡ್ತಿದ್ದ. ಅಂಥ ಸಂದರ್ಭದಲ್ಲಿ ಆ ಒಂದು ಸಹಸ್ರ ಕಮಲಗಳಲ್ಲಿ ಒಂದನ್ನು ಬೇಕಂತಲೇ ಕಡಿಮೆ ಮಾಡಿದೆ ನೀನು. ಬೇಕಂತ ಕಡಿಮೆ ಮಾಡಿ ಅವನ ನೇತ್ರವನ್ನು ಕಿತ್ತಿ ಏರಿಸುವಂಗೆ ಮಾಡಿದೆಪ್ಪ, ನೀನೇ ಮಾಡಿದೆ. ಈಗ ಮಾಡೋದು ನಿನ್ನ ಧರ್ಮನ ಇದು ಅಲ್ಲ. ಅದರಿಂದ ನಿನ್ನಲ್ಲಿ ವಿಚಾರ ಮಾಡಿದ್ ನೋಡಿದ್ರೆ ನಾ ಯಾವ ಸದ್ಗುಣಗಳನ್ನ ಅವನು ಹುಡುಕ್ಲಪ್ಪ ನಿನ್ನ ಬಲ್ಲಿ, ಮತ್ತು ನನ್ನ ಬಲ್ಲಿ ಯಾಕೆ ಹುಡುಕ್ತೀನಿ? ನಿನ್ನ ಬಲ್ಲಿನೂ ಇಲ್ಲ, ನಾನು ಹೇಳಕತ್ತೀನಿ ನೋಡಿ, ನಿನ್ನ ಬಲ್ಲಿಯೂ ಇಲ್ಲ. ಅಂದಮೇಲೆ ನನ್ನಲ್ಲೇಕೆ ಸದ್ಗುಣಗಳನ್ನು ಹುಡುಕಬೇಡಪ್ಪ ತಂದೆ, ಹುಡುಕಬೇಡ ಅಂತ ಅನ್ನುವಂಥದ್ದು. ಮತ್ತು ಈಗ 2ನೇ ನುಡಿಯಲ್ಲಿ ಕೂಡ ಹೇಳ್ತಾರೆ, ನೋಡೋಣ, ಇದನ್ನು ನೋಡೋಣ. ಇನ್ನು ಯಮಧರ್ಮರಾಜನನ್ನು ತ್ರಿಶೂಲದಿಂದ ತೀವುದ್ಯಪ್ಪ, ಅದನ್ನು ಹೇಳ್ತಾರೆ ನೋಡ್ರಿ. ನುತ ಧರ್ಮರಾಜನಿರಿದೆ ಮುಮ್ಮನೆಯಿಂದೆ ಶ್ರುತಿ ತತಿಯನ್ನು ಶುನಿ ಎನಿಸಿ ನಡೆಸಿದೆ. ಕೃತು ಪೂಜೆ ಎಳಿದೆ ದಕ್ಷನ ಋಷಿಯರುಗಳ ಕುಲಸತಿಯರೆಲ್ಲರನ್ನು ಸಹಿತಿರದೆ ಲಜ್ಜಿಸಿದೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ 2ನೇ ನುಡಿಯಲ್ಲಿ. ಏನು ಹೇಳ್ತಾರೆ, ನುತ ಧರ್ಮರಾಜನನ್ನು ಅಂದ್ರೆ ಸ್ತೋತ್ರ ಮಾಡಿಸಿಕೊಳ್ಳಲಿಕ್ಕೆ ಯೋಗ್ಯನಾದಂಥ ಯಮ ಧರ್ಮರಾಜನನ್ನು ನೀನು ತ್ರಿಶೂಲದಿಂದ ತಿವಿದಿದೆ. ಯಾಕಂತಂದ್ರೆ ಬಹಳಷ್ಟು ಮಹಾಜ್ಞಾನಿಯಾದಂಥ ಮತ್ತು ಪಕ್ಷಪಾತವಿಲ್ಲದೆ ಅವರವರ ಪಾಪ ಪುಣ್ಯಕ್ಕೆ ಸರಿಯಾಗಿ, ಯಾಕಂದ್ರೆ ಯಮಧರ್ಮ ಇವರಿಗೆ ಬಿಡಬೇಕು ಪಾಪ ಅಂಥೇಳಿ ಯಾರಿಗೆ ಮುಖ ನೋಡ್ಕೊಂಡು ಮಣಿ ಹಾಕ್ತಾನೇನು ಇಲ್ಲ, ಸಕಲ ಜೀವರಾಶಿಗಳಿಗೆ ಅವರವರ ಪುಣ್ಯ ಪಾಪಕ್ಕನುಸಾರವಾಗಿ ಅವ್ರನ್ನ ಕರ್ಕೊಂಡು ಹೋಗ್ತಾನಂತ. ಯಾವುದು ಪಕ್ಷಪಾತ ಇಲ್ಲದೇನೆ. ಆತ ದೊಡ್ಡ ಜ್ಞಾನಿ ಆತ. ಯಾರು? ಯಮಧರ್ಮ ದೊಡ್ಡ ಜ್ಞಾನಿ ಆತ. ಆತ ಯಾವ ಪಕ್ಷಪಾತವಿಲ್ಲದೆ ಅವರವರ ಪುಣ್ಯ ಪಾಪಕ್ಕನುಸಾರವಾಗಿ ಅವರಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥವನು.
ಇಲ್ಲ ಇವ್ರು ನಮ್ಮವ್ರು ಅದಾರಂತೂ ಅವರಿಗೆ ಶಿಕ್ಷೆನ ಕಡಿಮೆ ಮಾಡಂಗಿಲ್ಲ, ಇವ್ರು ಬೇರೆದವ್ರು ಅದಾರಂತ ಅವ್ರಿಗೆ ಶಿಕ್ಷೆ ಜಾಸ್ತಿ ಅಂತೂ ಮಾಡಂಗಿಲ್ಲ. ಯಾಕಂದ್ರೆ ಅಂಥ ಯಮಧರ್ಮ ರಾಜನಿಗೆ ನೀನೇನು ಮಾಡಿದೆ? ತ್ರಿಶೂಲದಿಂದ ಹಿರಿದಿ. ಆತ ಮಾಡಿದಂಥ ಅಪರಾಧ ಏನಪ್ಪ? ಯಾಕಂತಂದ್ರೆ ಇದು ಮಾರ್ಕಂಡೇಯನ ಪುರಾಣದಲ್ಲಿ ಬರ್ತದೆ. ಮಾರ್ಕಂಡೇಯ ಮತ್ತು ಆತನ ಆಯುಷ್ಯ ಮುಗಿದಿರ್ತದೆ, ಸ್ವಲ್ಪ ದಿವಸ ಇರ್ತದಂತ. ಅವರು ಅಂಥ ಮಗನನ್ನು ಪಡ್ಕೊಂಡಿರ್ತಾರೆ. ಪರಮಾತ್ಮನ ಅಂದರೆ ಅವ್ರು ತಪಸ್ಸು ಮಾಡಿಬಿಟ್ಟು ಒಂದು ಮಗುವನ್ನು ಪಡ್ಕೊಂಡಿರ್ತಾರೆ. ಅವರು ಪರಮಾತ್ಮ ಕೇಳ್ತಾನೆ, ಯಾಕಂದರೆ ಜಗತ್ತಿನಾಗ ದುಷ್ಟವಾಗಿ 100 ವರ್ಷ ಬದುಕುವಂಥ ಮಗ ಬೇಕಾ, ಅಥವಾ ಕೇವಲ 14-15 ವರ್ಷ ಜೀವಿಸಿ ನಿಮ್ಗೆ ಇಡೀ ಒಂದು ಭೂಮಂಡಲ ಇರೋವರೆಗೂ ಹೆಸರುವಾಸಿಯಾಗಿರುವಂಥ ಮಗ ಬೇಕಾ ಅಂತ ಕೇಳಿದಾಗ, ಆ ದುಷ್ಟ ಮಗ 100 ವರ್ಷ ಬದುಕಿದ್ರೇನಪ್ಪ, ಕಡಿಮೆ ವರ್ಷ ಆಯುಷ್ಯ ಇದ್ದಂಥ ಮಗ ಜಗತ್ತಿನ ಒಂದು ಒಳ್ಳೆಯದಕ್ಕಾಗಿ ಜಗತ್ತಿಗೆ ಒಂದು ಆದರ್ಶವಾಗಿರುವಂಥ ಒಂದು ಮಗು ಇರಲಿ ಅಂತ ಅವ್ರು ಕೇಳ್ಕೊಂಡಾಗ ತತಸ್ತು ಅಂತ ಆ ಒಂದು ಫಲವನ್ನು ಕೊಟ್ಟಿರ್ತಾರೆ ಅವರು. ಆವಾಗ ಆತಂದು ಆಯುಷ್ಯ ಮುಗಿದಾಗ ತಂದೆ ತಾಯಿ ಭಾಳ ದುಃಖದಿಂದ ಕೂತ್ಕೊಂಡಾಗ ಆವಾಗ ಮಾರ್ಕಂಡೇಯ ಬರ್ತಾನೆ. ಯಾಕೆ ದುಃಖದಿಂದ ಕೂತ್ಕೊಂಡ್ರಿ ಅಮ್ಮ ಅಂತ ಕೇಳ್ತಾನೆ. ಇಲ್ಲಪ್ಪ, ನಿನ್ನ ಆಯುಷ್ಯ ಮುಗಿದದ, ನಮಗೆ ಭಾಳ ದುಃಖ ಆಗಕತ್ತದ, ನಿನ್ನ ಬಿಟ್ಟು ಇರೋಕ್ಕಾಗಲ್ಲ ಮಗನೇ ಅಂತ ಹೇಳ್ತಿರ್ತಾರೋ. ಇಲ್ಲ, ನಾನು ಹೆಂಗಾದ್ರೆ ಪರಮಾತ್ಮನ ಮೆಚ್ಚಿ ನಾನು ಹೋಗ್ಲಾರ್ದಂಗೆ ನಾನು ಮಾಡ್ಕೊಡ್ತೀನಿ ಅದನ್ನ ಸ್ಮರಣೆ ಮಾಡಿ ಅಂತ ಬಂದು ಎಲ್ಲಿ ಲಿಂಗದ ಹತ್ರ ಬಂದು ಆತ ಓಂ ನಮಃ ಶಿವಾಯ ಅಂತ ಒಂದು ಧ್ಯಾನ ಕೂತ್ಕೊಂಡ್ಬಿಡ್ತಾನೆ. ಅಂಥ ಸಂದರ್ಭದಲ್ಲಿ ಏನಾಯಿತು, ಮಾರ್ಕಂಡೇಯ ಆಯುಷ್ಯ ಮುಗಿದೋದಕ್ಕಾಗಿ ಆ ಲೆಕ್ಕಾಚಾರದ ಪ್ರಕಾರ ಆತನನ್ನು ಒಯ್ಯೋದ ಸಲುವಾಗಿ ಯಮಧರ್ಮ ಬರ್ತಾನೆ ಅಲ್ಲಿಗೆ. ಅದು ಎಂಥರೇ ಇರಲಿ, ಮುಗಿದ ನಂತರ ಮತ್ತು ತೊಗೊಂಡೋಗ್ಬೇಕಲ್ಲ ಆತನ ಲೆಕ್ಕಾಚಾರದ ಪ್ರಕಾರ ಬಂದು ಬರ್ತಾನೆ. ಅವನಿಗೆ ತನ್ನ ಪಾಶವನ್ನು ಹಾಕಿದ. ಅದಕ್ಕೇನು ಬಿಡುತ್ತೆ, ತಂದೇನು ಹಗ್ಗ ಇರ್ತದಲ್ಲ ಅದನ್ನು ಕೊಳ್ಳಿಗೆ ಹಾಕಿದ. ಅದನ್ನು ಕೊಳ್ಳಿಗೆ ಹಾಕಿದ ಅಂದರೆ ಶಿವಪೂಜೆ, ಶಿವಧ್ಯಾನ, ಸತ್ಶಾಸ್ತ್ರ ಶ್ರವಣ ಮೊದಲಾದವುಗಳು ಹೋದ ಕಾಲವನ್ನು ಆಯುಷ್ಯದಲ್ಲಿ ಗಣಿಸಬಾರ್ದು ಅನ್ನುವಂಥ ಒಂದು ನ್ಯವವನ್ನೇ ಮುಂದೆ ಮಾಡಿ ನೋಡ್ರಿ. ಯಾಕಂದ್ರೆ ಏನು ಒಂದು ರೂಲ್ಸ್ ಅದ. ಏನು ರೂಲ್ಸ್ ಅದ? ಶಿವಪೂಜೆ ಮಾಡಬೇಕಾದಾಗ, ಶಿವಧ್ಯಾನ ಮಾಡಬೇಕಾದಾಗ ಈ ಸತ್ಶಾಸ್ತ್ರ ಶ್ರವಣ, ನಾವೇನು ಸತ್ಶಾಸ್ತ್ರ ಶ್ರವಣ ಇದು ನಡೆದದ್ದು, ಇದು ಸುಮ್ಮನೆ ಅಲ್ಲ, ಇದು ದೊಡ್ಡ ಕೆಲಸ. ಇದು ಈಗ ಎಲ್ಲರೂ ನೋಡ್ರಿ, ನಾವು ಇಂಥದ್ದು ನಮ್ಮ ಕಿವಿಗೆ ಬೀಳಾಕತ್ತೇವಂದ್ರೆ ನಮ್ಮ ಬೆನ್ನು ನಾವು ಚಪ್ಪರಿಸ್ಕೊಳ್ಬೇಕಾಗಲಿಲ್ಲ. ನಾನು ಈ ಮಾತು ಹೇಳ್ತಾ ಇರ್ತೀವಿ. ಯಾಕಂದರೆ ಜಗತ್ತಿನ ಒಳಗೆ ಇದಕ್ಕೆ ಯಾರು ಭಾಳ ಚಂದ ಮಾಡಾಕತ್ತೀರಂತ ಅನ್ನುವಂಥವ್ರು ಯಾರೂ ಇರೋಂಗಿಲ್ಲ. ಅದು ನಮ್ಗೆ ಗೊತ್ತಾಗಬೇಕು. ಮಹಾತ್ಮಗೊಬ್ಬತ್ತಿಗೆ ಗೊತ್ತಿರ್ತದೆ ಇದನ್ನು ಮಾಡ್ಕೊಳುವಂಥದ್ದು. ಅದಕ್ಕೆ ಏನಂದ್ರೆ ಶಿವಪೂಜೆ ಆಗಿರ್ಬೋದು, ಶಿವಧ್ಯಾನ ಆಗಿರ್ಬೋದು, ಸತ್ಶಾಸ್ತ್ರ ಶ್ರವಣ ಇವು ಮೊದಲಾದವುಗಳಲ್ಲಿ ಇಂಥ ಕಾಲದಲ್ಲಿ ಹೋದ ಕಾಲವನ್ನು ಆಯುಷ್ಯದಲ್ಲಿ ಯಾಕಂದರೆ ಗಣನೆಗೆ ಅದು ತೊಗೊಳ್ಬಾರ್ದು ಅನ್ನುವಂಥದ್ದು ಒಂದು ನಿಯಮ ಅದು. ಇದನ್ನು ಮುಂದೆ ಮಾಡಿಕೊಂಡು ಇಂಥ ಸಂದರ್ಭದಲ್ಲಿ ಇದು ಆಯುಷ್ಯ ಮುಗಿದ್ರೂ ಕೂಡ ಯಮಧರ್ಮನ ಪಾಶ ಅಲ್ಲಿ ಬರಬಾರ್ದು ಅನ್ನೋದು ಐತೆ. ಅದು ಅದನ್ನು ಮುಂದೆ ಮಾಡಿಕೊಂಡು ಅವನನ್ನು ವ್ಯರ್ಥವಾಗಿ ನಿತ್ತಿ ಊದ್ಬಿಟ್ಟು. ಯಾಕಂದ್ರೆ ನನ್ನ ಸ್ಮರಣೆ ಮಾಡಾಕತ್ತೇನತ್ತ, ಸ್ಮರಣೆ ಮಾಡುವಂಥದ್ರಲ್ಲಿ ನೀ ಪಾಶವನ್ನು ಹೆಂಗೆ ಹಾಕಿದಿ ನೀನು, ಅದು ನೇಮ ಅದ. ಯಾಕಂದ್ರೆ ನನ್ನ ಸ್ಮರಣೆ, ಸತ್ಶಾಸ್ತ್ರ ಇವೆಲ್ಲ ಮಾಡಬೇಕಾದಾಗ ನೀನು ದೂರ ಇರಬೇಕು. ಆ ಬಂದು ಪಾಶ ಹಾಕುವಂಥದ್ದಿಲ್ಲ, ಅದು ಒಂದು ರೂಲ್ಸ್ ಅದ. ಅದನ್ನು ನೀ ಮೀರಿದಿ. ನೀನು ನನ್ನ ಸ್ಮರಣೆ ಮಾಡ್ತಾ ಇದ್ದಾನ, ಆ ಸ್ಮರಣೆ ಮಾಡಬೇಕಾದಾಗ ನೀನು ಅದೊಂದು ಪಾಶವನ್ನು ಹಾಕಿಬಿಟ್ಟಿದಿ ಅಂತ ನೀ ಸಿಟ್ಟು ಮಾಡ್ಕೊಂಡು ಅವನನ್ನು ವ್ಯರ್ಥವಾಗಿ ನಿನ್ನ ತ್ರಿಶೂಲದಿಂದ ತಿವಿದಿ. ಅದಕ್ಕೆ ಅವನಿಗೆ ಈ ನೇಮ ಅವನಿಗೆ ಗೊತ್ತಿಲ್ಲದಿದ್ದರೆ ಮತ್ತು ಅದು ನಿನ್ನ ಅಂತ ಹೇಳ್ತಾರೆ, ನಿನ್ನ ಒಂದು ಬುಕ್ಕಿನಲ್ಲಿಯೇ ಇದ್ದರೆ ಅವನದೇನು ತಪ್ಪದು, ನಿನ್ನಲ್ಲಿ ಮಾತ್ರ ಅದ. ಆದ್ರೆ ಅದಕ್ಕೆ ಗೊತ್ತಿಲ್ಲ ಅಂತ ಅಲ್ಲ ಅದು. ಯಾಕಂದ್ರೆ ಅದು ಮಾಡಿದ್ದಾರೆ ತಪ್ಪೇನದು, ಕರೆಕ್ಟಾಗಿ ಬಂದಿದ್ದಾನೆ, ಆಯುಷ್ಯ ಮುಗಿದ್ಗಾನೆ ಎಂಥವ್ರಿಗೆ ಅದ್ರ ತೊಗೊಂಡು ಹೋಗ್ಬೇಕನ್ನುವಂಥದ್ದು ಇರ್ತದೆ. ಒಂದು ವೇಳೆ ಅವನು ತಿಳಿಯದೆ ತಪ್ಪು ಮಾಡಿದ್ದ ಅಂತ ತಿಳಿಯೋಣ, ಒಂದು ವೇಳೆ ಅದು ತಿಳಿಲಾರ್ದು ತಪ್ಪು ಮಾಡ್ಯಾನಪ್ಪ ಅಂತ ಅಂದ್ಕೊಳ್ಳೋಣ. ನಿನ್ನ ದೃಷ್ಟಿಲಿ ಅದು ಸರಿಯಾದ, ಆದ್ರೆ ಆತ ತಪ್ಪು ಮಾಡ್ಯಾನ ಅಂತ ಅಂದ್ಕೊಳ್ಳೋಣ. ಆದ್ರೆ ಕ್ಷಮಿಸುವುದು ನಿನ್ನ ಕರ್ತವ್ಯ ಇತ್ತಲ್ಲ, ಕ್ಷಮಿಸ್ಬೇಕಾಗಿತ್ತಲ್ಲ. ಅದು ತಿಳಿಲಾರ್ದ ಮಾಡಿದ್ದ ಅಂತಂದ ಮೇಲೆ ನಿನಗೆ ಕ್ಷಮೆ ಮಾಡ್ಬೋದಾಗಿತ್ತಲ್ಲ. ಕ್ಷಮಾಗುಣವು ದೊಡ್ಡವ್ರಿಗೆ ಭಾಳ ದೊಡ್ಡ ಭೂಷಣ ಐತೆ. ದೊಡ್ಡವ್ರು ಯಾಕೆ ಸಣ್ಣ ಸಣ್ಣ ಇರ್ತಾವಲ್ಲ ಅವರಿಗೆ ಹಂಗಿರಂಗಿಲ್ಲ. ಅದ್ರ ನೀವು ದೊಡ್ಡ ಶ್ರೇಷ್ಠ ಮಟ್ಟದಲ್ಲಿದೆಯಲ್ಲ, ದೊಡ್ಡವರಿಗೆ ಕ್ಷಮಾಗುಣ ಅನ್ನುವಂಥದ್ದು ಭಾಳಷ್ಟು ಭೂಷಣ ಇದ್ದಂಗೆ. ಇದೆಲ್ಲವನ್ನು ಮರೆತು ನೀನು ಸ್ವಲ್ಪ ಅಪರಾಧಕ್ಕಾಗಿ ಎಲ್ಲವನ್ನು ಮರೆತು, ಅಥವಾ ಸ್ವಲ್ಪ ಅಪರಾಧ ಮಾಡ್ಯಾನ, ಯಾಕಂದ್ರೆ ತನ್ನ ಕರ್ತವ್ಯ ತಾನು ಮಾಡ್ಯಾನ, ತಪ್ಪಂತಲ್ಲ. ಆದರೆ ಒಂದು ಸ್ವಲ್ಪ ಅಪರಾಧಕ್ಕಾಗಿ ಅವನನ್ನು
ಇಲ್ಲಿ ಹೇಳ್ತಾರೆ, ಕಟುತರವಾಗಿ ಶಿಕ್ಷಿಸಿದ್ದೀನಿ ಅದು ಶಿಕ್ಷೆ ಕೊಟ್ಟು ಅಂದಮೇಲೆ ಇದು ಯಾವ ಸದ್ಗುಣ ಅಂತ ಹೇಳ್ಯಪ್ಪ ನಾನು. ಇನ್ನೂ ಎಷ್ಟೋ ಅದಾವ ಇಂಥವು, ಅದನ್ನು ಹೇಳ್ತೀನಿ ಕೇಳು. ನೀನು 4 ವೇದಗಳನ್ನು ನಾಯಿಗಳನ್ನಾಗಿ ಮಾಡಿದಿ. 4 ವೇದಗಳನ್ನು ನಾಯಿಗಳನ್ನಾಗಿ ಮಾಡಿ ನಡೆಸಿದಂಥವು ನೀನು. ನಿನ್ನ ಸ್ವರೂಪವನ್ನೇ ಹೊಗಳುವಂಥ ನೋಡ್ರಿ, ಯಾಕಂದ್ರೆ ನಿನ್ನ ಸ್ವರೂಪವನ್ನೇ ಹೊಗಳ್ತಕ್ಕಂಥ ಸತ್ಪುರುಷರಿಗೆ ಮಹಾಪವಿತ್ರವೆಂದು ಹೇಳಿಸಿಕೊಳ್ಳುವಂಥವು ಯಾವುವು? ಆ ವೇದಗಳಲ್ಲಿ ಏನು ಹೇಳ್ತಾರೆ? ನಿನ್ನ ಸ್ವರೂಪದ ಬಗ್ಗೆ ಹೊಗಳುವಂಥವು ಅದಾವು. ಮತ್ತು ಹೇಳ್ತಾ ಇದೆ, ಇಂಥ ಒಂದು ವೇದಗಳನ್ನು ನೋಡ್ರಿ, ನಿನ್ನ ಸ್ವರೂಪವನ್ನು ಹೊಗಳುವಂಥ ಈ ಒಂದು ಸತ್ಪುರುಷರಿಗೆ ಮಹಾಪವಿತ್ರವಾದಂಥವು ಈ 4 ವೇದಗಳು. ಇಂಥ ವೇದಗಳನ್ನು ಅಪವಿತ್ರವನ್ನಾಗಿ ಮಾಡಿದಂಥವು ನೀನು. 4 ನಾಯಿಗಳನ್ನಾಗಿ ಮಾಡಿದಂಥವ ನೀನು. ಅರಣ್ಯದಲ್ಲಿ ಓಡಾಡುವಂತೆ ಮಾಡಿದಿ. ಯಾಕಂದ್ರೆ ಅರ್ಜುನ ತಪಸ್ಸು ಮಾಡಬೇಕಾದಾಗ ಈತ ಹೋಗಿರ್ತಾನೆ, ಶಿವ ಪಾರ್ವತಿ ಪರಮೇಶ್ವರ ಇಬ್ಬರು ಸಮೇತ ಹೋಗಿರ್ತಾರಲ್ಲಿ. ವೇಷ ಬದಲಾಯಿಸ್ಕೊಂಡು 4 ನಾಯಿಗಳನ್ನು ಮಾಡ್ಕೊಂಡು ಹೋಗಿರ್ತಾರೆ. ಅದಕ್ಕೆ ಅಲ್ಲಿ ಮಾಡಿದೆ. ಮತ್ತು ನೀನು ಸರ್ವ ಕಾರ್ಯಗಳನ್ನು ಒಳ್ಳೆ ದಕ್ಷತೆಯಿಂದ ಮಾಡ್ತಕ್ಕಂಥವ್ ನೀನು. ಯಾಕಂತಂದ್ರೆ ಈ ರೀತಿ ಮಾಡಿದಿ. ಮತ್ತು ಯಾರಿಗೆ ಗೊತ್ತಾಗ್ತದ ಅಂತಂದ್ರೆ, ತನ್ನ ಮಗಳಾದ ಸತಿಯನ್ನು ಮಾತ್ರ ಕರೀಲಿಲ್ಲ. ಯಜ್ಞದ ಸುದ್ದಿ ಯಾರಿಗೆ ಗೊತ್ತಾಗ್ತದೆ? ನಾರದರ ಮುಖದಿಂದ ಆಕೆಗೆ ಗೊತ್ತಾಗ್ತದೆ, ಪಾರ್ವತಿಗೆ. ಯಾಕಂದ್ರೆ ಸತಿ ಈಗ ಇಬ್ಬರನ್ನ ಪತಿಯಾಗಿದ್ದಂಥ ನಿನ್ನನ್ನು ಕುರಿತು ಯಜ್ಞಕ್ಕೆ ಹೋಗೋಣ ನಡೀರಿ ಅಂತ ಹೇಳ್ತಾಳೆ. ಗಂಡಿಗೆ ಹೇಳ್ತಾಳಪ್ಪ, ಗಂಡಿಗೆ ಹೇಳ್ತಾಳೆ, ಗಂಡಿಗೆ ನಡೀರಿ ಹೋಗೋಣ, ನಮ್ಮಪ್ಪ ಯಜ್ಞ ಮಾಡ್ತಾ ಇದ್ದಾನ, ಮಹಾಯಜ್ಞ, ಅದಕ್ಕೆ ಹೋಗೋಣ ಅಂತ ಹೇಳ್ತಾಳೆ. ಆದ್ರೆ ಅವಾಗ ಪತಿಯಾದ ನೀನು ನಮಗೆ ಆಮಂತ್ರಣ ಕೊಟ್ಟಿಲ್ಲ. ಆ ಕಾರಣದಿಂದ ನಾವು ಹೋಗಬಾರ್ದು. ಯಾರು ನಮಗೆ ಆಮಂತ್ರಣ ಕೊಡೋಂಗಿಲ್ಲ ಅವ್ರ ಮನೆಗೆ ನಾವು ಹೋಗಬಾರ್ದು. ಯಾರು ಕರೆಯೋಂಗಿಲ್ಲ ಅವ್ರ ಮನೆಗೆ ಹೋಗಬಾರ್ದು ಅಂತ ಐತೆ, ಅದು ರೂಲ್ಸ್. ಕರಿಲಾರ್ದು ಎಂದು ಹೋಗಬಾರ್ದು ಅನ್ನೋದು ಐತೆ ಅಂತ ಹೇಳಿದೆ. ತಂದೆ ಮನೆಗೆ ಹೋಗಲಿಕ್ಕೆ ಆಮಂತ್ರಣ ಬೇಕೇನು? ನೀವು ಬರದೇ ಇದ್ರೆ ಬಿಡಿ, ನಾನು ಮಾತ್ರ ತಂದೆ ಯಜ್ಞಕ್ಕೆ ಹೋಗೇ ಹೋಗ್ತೀನಂತ ಆಕೆ ನಂದಿಯನ್ನು ಕರ್ಕೊಂಡು ಹೋಗಿಬಿಡ್ತಾಳೆ ಪಾರ್ವತಿ ಅಲ್ಲ. ಆದ್ರೆ ನೀನು ಬೇಡ ಅಂತ ಎಷ್ಟು ಸಲ ಹೇಳಿದ್ರು ಕೇಳದೆ ಹೊರಟು ಹೋಗಿಬಿಟ್ಲು. ಸತಿಯು ಬಂದು ಕೂಡಲೇ ದಕ್ಷಿಣ ಆಕೆಯನ್ನು ನೋಡಿದ್ರು ಕೂಡ ನೋಡ್ಲಾರ್ದಂಗೆ ಒಂದು ಅಲಕ್ಷ್ಯ ಮಾಡಿಬಿಡ್ತಾನೆ ನೋಡ್ರಿ. ಯಾಕೆ ನಾನು ಹೇಳೇ ಇಲ್ಲ, ಅದಕ್ಕೆ ಇದು ಇವಾಗ ಲೌಕಿಕದಲ್ಲಾದ್ರೂ ಕೂಡ ಹೇಳದೇ ಇರುವಂಥದ್ದಕ್ಕೆ ಹೋಗ್ಬಾರ್ದು ಅನ್ನೋದು ಇರ್ತದೆ. ಅದಕ್ಕೆ ಭಾಳಷ್ಟು ಅಲಕ್ಷ್ಯ ಮಾಡಿಬಿಡ್ತಾನೆ. ಅಲಕ್ಷ್ಯ ಮಾಡಿ ಆಕೆ ಬಂದರೂ ಕೂಡ ಸಹ ಆ ಕಡೆ ತಿರುಗಿ ನೋಡಲಿಲ್ಲ, ಮಾತಾಡಿಸ್ಲೇ ಇಲ್ಲ. ಉಳಿದ ಅಕ್ಕ ತಂಗಿ ಏನು ಮಾಡ್ತಾರೆ, ತಾಯಿ ಮೊದಲು ಎಲ್ಲರೂ ಕೂಡ ಆಕೆಯನ್ನು ಕರೀಲಿಲ್ಲ. ಬಾ ಇತ್ತತ್ತು ಬಾ, ಯಾವಾಗ ಬಂದಿ ಅನ್ನಲಿಲ್ಲ, ಮಾತಾಡ್ಸಲಿಲ್ಲ. ಪ್ರೀತಿಯಿಂದ ತಾಯಿ ಮಾತಾಡ್ಸಲಿಲ್ಲ, ಅಕ್ಕ ತಂಗಿ ಮಾತಾಡ್ಸಲಿಲ್ಲ, ಯಾರೂ ಮಾತಾಡ್ಸಿಲ್ಲ. ಇಷ್ಟೇ ಅಲ್ಲ, ಇವಳನ್ನು ನೋಡಿದ ಕೂಡಲೇ ಇವಳ ಪತಿಯಾಗಿದ್ದಂಥ ಶಂಕರನನ್ನು ನಿಂದೆ ಮಾಡ್ಲಿಕ್ಕೆ ಶುರು ಮಾಡಿದ್ರು ನೋಡ್ರಿ. ಪರಮಾತ್ಮನನ್ನು ನಿಂದೆ ಮಾಡಿದರು. ಕರೀಲಿಲ್ಲ, ಆದ್ರೆ ಪರಮಾತ್ಮನ ಕೂಡ ನಿಂದೆಯನ್ನು ಮಾಡ್ಲಿಕ್ಕೆ ಶುರು ಮಾಡಿದರು. ಆಕೆ ಸತಿ ಹೇಳ್ತಾರೆ, ನಾನಾಗಿ ಇವರ ಮನೆಯ ತನಕ ಬಂದರೂ ನನಗೆ ಅವಮಾನ ಮಾಡಿದರು. ಅವ್ರು ಹೇಳಿಲ್ಲ ಅಂದರೂ ಕೂಡ ನಾನಾಗಿ ಅವ್ರ ಮನೆತನ ಬಂದೆ, ನನಗೆ ಅವಮಾನ ಮಾಡಿದರು. ಇಂಥ ಅವಮಾನಕರವಾದಂಥದ್ದು ಯಾರಿಗೆ ಆಗಬಾರ್ದು. ಜಗತ್ತಿನೊಳಗೆ ಇಂಥ ಅವಮಾನ ಆಗಿರಬಾರ್ದು. ಒಬ್ಬ ಹೆಣ್ಮಗಳು ತವ್ರ ಮನೆಗೆ ಬಂದಾಗ ಒಂದು ತಂದೆ ತಾಯಿ ಬಂದು ಬಳಗ ಅಲ್ಲಿ ಕುಂತವ್ರು ಎಲ್ಲರೂ ಆಕೆಗೆ ಮಾತಾಡಿಸಲಿಲ್ಲ ಭಾಳಷ್ಟು. ಯಾಕಂದ್ರೆ ನಮ್ಮ ತಂದೆ ನನ್ನ ಮಗಳದೀನಿ ಇಂಥ ಒಂದು ಯಜ್ಞವನ್ನು ಮಾಡ್ತಾ ಇದ್ದಾನಂತ ಒಂದು ಮನಸ್ಸಿನಲ್ಲಿ ಅಂಥ ಒಂದು ಸಂತೋಷದ ಭಾವ ಇಟ್ಕೊಂಡು ಬಂದಂಥ ಪಾರ್ವತಿ ಸತಿ ಭಾಳಷ್ಟು ಅವಮಾನ ಆಯಿತು. ಇಂಥ ಅವಮಾನದ ದೇಹವನ್ನು ಇಟ್ಟು ಏನು ಮಾಡಲಿ, ಇದನ್ನು ಒತ್ಕೊಂಡು ನಾನು ಏನು ಹೋಗಿ ನನ್ನ ಪತಿಗೆ ಮುಖ ತೋರಿಸ್ಲಿ ಅಂತ ಆಕೆ ಭಾಳಷ್ಟು ನೊಂದ್ಕೋತಾಳೆ. ಭಾಳಷ್ಟು. ಯಾಕಂದ್ರೆ ಹೋಗಿ ಗಂಡನ ಹೇಳ್ಕೊಳಂಗಿಲ್ಲ. ಮೊದಲೇ ಹೇಳಿದ್ದ, ಕರೆಯದೇ ಇರುವಂಥ ಮನೆಗೆ ಹೋಗಿ ಕೂಡ್ದು ಸತಿ ಅಂತ ಹೇಳಿರ್ತಾನೆ. ಆದರೆ ಇಲ್ಲ, ನಮ್ಮಪ್ಪ ಅದಾನ, ನಾನು ಬಿಡುಕೂಡ್ದು ಅಂತ ಹೋಗಿದ್ದಳಕಿ. ಆವಾಗ ಇಂಥ ಅವಮಾನವಾದಂಥ ಈ ಶರೀರವನ್ನು ಇಟ್ಕೊಂಡು ನಾನು ಹೋಗೋದಂಥ ಸೂಕ್ತ ಅಲ್ಲ ಅಂತ ಹೇಳ್ಬಿಟ್ಟು ಅದೇ ಯಜ್ಞಕೂಟದಲ್ಲಿ ಹಾರಿ ಪ್ರಾಣತ್ಯಾಗ ಮಾಡಿಬಿಟ್ಲಕಿ. ಇತ್ತ ಕಡೆ ಸುದ್ದಿ ತಿಳಿತದೆ. ಯಾರಿಗೆ? ನಿನಗೆ ತಿಳಿತು. ಭಕ್ತನಾದಂತ ಹೇಳಕತ್ತಾನ ಪರಮಾತ್ಮಗೆ, ಈ ಸುದ್ದಿ ನಿನಗೆ ತಿಳಿತು. ಇಷ್ಟರಿಂದಲೇ ನೀನು ಮಹಾಕೋಪಿಷ್ಠನಾಗಿ ನಿನ್ನ ಜಡೆಯಿಂದ ವೀರಭದ್ರ ಉತ್ಪತ್ತಿ ಮಾಡಿಬಿಟ್ಟೆ. ನೀನು ಸಿಕ್ಕಾಬಿಟ್ಟು ಕೋಪ ಬಂದುಬಿಡ್ತು, ಸಿಟ್ಟು ಬಂತು. ಆವಾಗ ನಿನ್ನ ಜಡೆಯಿಂದ ವೀರಭದ್ರನ ಸೃಷ್ಟಿ ಮಾಡಿದೆ. ಅವನಿಂದ ಯಜ್ಞವೆಲ್ಲವನ್ನು ನಾಶ ಮಾಡಿಸಿದೆಯಪ್ಪ ನೀನು.
ನಿನ್ನನ್ನು ಯಜ್ಞಕ್ಕೆ ಕರೆಸಲಿಲ್ಲ ಅನ್ನುವಂಥ ಒಂದೇ ನೆಪ ಮುಂದೆ ಮಾಡಿಕೊಂಡು ಸಿಟ್ಟಿನಿಂದ ಅವನನ್ನು ವ್ಯರ್ಥವಾಗಿ ಹಾಳು ಮಾಡಿದೆ, ಅದನ್ನು ತಲೆಯನ್ನು ಕಡಿದ ದಕ್ಷ ಬ್ರಹ್ಮನನ್ನು. ಈ ರೀತಿಯಾಗಿ ನೋಡಿದ್ರೆ ನಿನ್ನಲ್ಲಿ ಆದರೂ ಯಾವ ಸದ್ಗುಣಗಳು ಉಂಟಪ್ಪ ಹೇಳು ಅಂತ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ ಅವರು. ಮತ್ತು ಮುಂದೆ ಕೂಡ ಇನ್ನೂ ಹಲವಾರು ವಿಚಾರಗಳನ್ನು ಪರಮಾತ್ಮ ನಿನ್ನ ಬಳಿ ಇಂಥ ದುರ್ಗುಣಗಳು ಅದಾವ ಅಂತ ನಾನು ಅಂದ್ಕೊಳ್ತೀನಿ, ಅದಕ್ಕೆ ನೀನು ನನ್ನಲ್ಲೇ ಸದ್ಗುಣಗಳನ್ನು ಹುಡುಕ್ಬೇಡಪ್ಪ ಅನ್ನುವಂಥ ವಿಚಾರದಲ್ಲಿ ಇನ್ನೂ ಹಲವಾರು ವಿಚಾರಗಳನ್ನು ಅವ್ರು ಹೇಳ್ಕೊತ ಹೋಗ್ತಾರೆ. ನೋಡೋಣ ಪರಮಾತ್ಮ ಏನು ಹೇಳ್ತಾನೆ ಈ ಮಾತಿಗೆ ಅನ್ನುವಂಥದ್ದು ಮತ್ತೆ ಮುಂದೆ ನೋಡೋಣ. ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರ ಓಂ.